ಬ್ರಹ್ಮದಲ್ಲೇ ಇದೆ ಅಂತ. ಬ್ರಹ್ಮ ಸ್ವರೂಪನೇ ಆಗಿದ್ದೀವಿ ನಾವು. ಗೊತ್ತಿಲ್ಲದೆ ಇರೋದ್ರಿಂದ ಪ್ರಪಂಚ ಇದೆ, ಪ್ರಳಯ ಆಗುತ್ತೆ, ಸೃಷ್ಟಿಯಾಗಿದೆ ಅಂತೆಲ್ಲ ನಾವು ತಪ್ಪು ತಿಳುವಳಿಕೆ ಮಾಡ್ಕೊಂಡಿದ್ದೀವಿ. ಅದನ್ನೇ ಇಲ್ಲಿ ಇದಂ ಸರ್ವಂ ಯದಯಮಾತ್ಮ ಅಂದ್ರೆ ಎಲ್ಲ ಆತ್ಮ ಸ್ವರೂಪನೇ ಆಗಿದೆ ಅಂತ. ಆದ್ರೆ ಅದನ್ನ ಇಲ್ಲಿ ಸಾಮಾನ್ಯ ವಿಶೇಷ ಪ್ರಕ್ರಿಯೆ ಮೂಲಕ ತೋರಿಸಿದ್ದಾರೆ ಇಲ್ಲಿ ಬೃಹದಾರಣ್ಯಕದಲ್ಲಿ. ಅದು ಈ ತೋರೋದೆಲ್ಲ ನಾಮರೂಪ, ಆದ್ರೆ ತೋರುವಾಗ್ಲೂ ಅದು ಆತ್ಮನ ಬಿಟ್ಟು ಅದಕ್ಕೆ ತೋರಿಕೆ ಅನ್ನೋದು ನಿಜ ಅಲ್ಲ, ತೋರೋ ರೂಪದಿಂದ ಸತ್ಯ ಅಷ್ಟೇ ಅಂತ. ಆ ಜಗತ್ತು ತೋರುವಾಗ್ಲೂ ಅದು ನಾಮರೂಪಗಳಷ್ಟೇ, ಆತ್ಮ ಸ್ವರೂಪದಿಂದಲೇ ಜಗತ್ತು ತೋರ್ತಾ ಇರೋದು ಅಂತ. ವ್ಯಷ್ಟಿಯಾಗಿ ಸಮಷ್ಟಿಯಾಗಿ. ಈಗ ಜೀವ ಜಗತ್ತು ಅಂತೆಲ್ಲ ನಾವು ಭ್ರಮೆ ಮಾಡ್ಕೊಂಡಿದೀವಲ್ಲ, ಅದು ಎಲ್ಲ ಸುಳ್ಳು, ಮಿಥ್ಯ ಭ್ರಮೆ, ಮಿಥ್ಯ ನಮ್ಗೆ ಅಧ್ಯಾಸ, ಅದೆಲ್ಲದರಲ್ಲಿ ನಮ್ಗೆ ಅದು ಅಂತ ನಮ್ಗೆ ಭಾವನೆ ಬಂದ್ಬಿಟ್ಟಿದೆ. ಅದನ್ನೇ ಜಗತ್ತಾಗಿ ತೋರ್ತಾ ಇರೋದು ಅಂತ, ಮತ್ತೊಂದಾಗಿ ತೋರ್ತಾ ಇದೆ ಅಂತ. ಹೀಗೆ ಹಗ್ಗ ಹಾವು ಎರಡಿಲ್ಲ, ಇರೋದು ಹಗ್ಗ ಒಂದೇ, ಹಾವಾಗಿ ನಮ್ಗೆ ತೋರ್ತಾ ಇದೆ ಅಷ್ಟೇ. ಅದು ಮಿಥ್ಯವಾಗಿ ತೋರ್ತಾ ಇದೆ. ಅಂದ್ರೆ ತೋರೋದ್ರಲ್ಲಿ ಸತ್ಯ ಇಲ್ಲ ಅಂತ ಹೇಳ್ತಾ ಇದೀವಿ ಹೊರತು, ಇವಾಗ ನಾವು ಶರೀರ ಇದೆ, ಹೊಟ್ಟೆ ಹಸಿವಾಗುತ್ತೆ, ಊಟ ಮಾಡ್ತೀವಿ, ಊಟ ಮಾಡಿದಾಗ ಹೊಟ್ಟೆ ತುಂಬುತ್ತೆ, ಅದ್ರ ಆಗೋದು ಹಾಗೆ ಆಗುತ್ತೆ. ಮತ್ತೆ 1 ತಿಂಗಳು ಪೂರ್ತಿ ಕೆಲಸ ಮಾಡಿದಾಗ ಸಂಬಳ ಬಂದೇ ಬರ್ತೈತೆ. ಮತ್ತೆ ಬೆಳೆ ಬೆಳೆದ್ರೆ, ಬಿತ್ತನೆ ಹಾಕಿದ್ರೆ ಬೆಳೆ ಬಂದೇ ಬರ್ತೈತೆ, ಅದೆಲ್ಲ ಪ್ರಯೋಜನ ಇದೆ. ಆದ್ರೆ ನಾವು ವಿಚಾರ ಮಾಡ್ತಾ ಇರೋದು ಆತ್ಮ ಸ್ವರೂಪದ ಬಗ್ಗೆ. ಆ ವಿಚಾರದ ದೆಸೆಯಲ್ಲಿ ನಮ್ಗೆ ಜಗತ್ತು ಜೀವ ಅಂತ ತೋರ್ತಾ ಇದೆ. ಅದನ್ನ ಇಲ್ಲ ಮಿಥ್ಯ ಅಂತ ಹೇಳ್ತಾ ಇರೋದಷ್ಟೇ. ಜಗತ್ತೆಲ್ಲ ಬ್ರಹ್ಮನೇ, ಬ್ರಹ್ಮ ಸ್ವರೂಪದಲ್ಲೇ ಅದನ್ನೇ ಜಗತ್ತಾಗಿ ತೋರ್ತಾ ಇದೆ. ಇದು ಇರೋದೊಂದೇ ಪರಮಾತ್ಮ ಸ್ವರೂಪ ಒಂದೇ ಇರೋದು. ಅದನ್ನ ಇಲ್ಲಿ ನಂಬಿಕೆಯಿಂದ ತೋರಿಸ್ತಾ ಇಲ್ಲ, ಇಲ್ಲಿ ಆ ಆತ್ಮ ಅನ್ನೋದನ್ನ ಅನುಭವದಲ್ಲಿ ತೋರಿಸ್ತಾ ಇದ್ದಾರೆ. ನಾವೇನೇ ಅಹಂ ಪ್ರತ್ಯಯ ನಾನು ಅಂತ ತೋರ್ಸ್ಕೊಂತಾ ಇದೆಯಲ್ಲ, ಅದೆಲ್ಲ ಆ ಸದ್ರೂಪನ ಬಿಟ್ಟು ಯಾವ್ದು ತೋರಕ್ಕೆ ಆಗೋದಿಲ್ಲ ಅಂತ. ಈಗ ಎಕ್ಸಾಂಪಲ್ಗೆ ಗಡಿಯಾರ ಇದೆ ಅಥವಾ ಇಲ್ಲ ಅನ್ಬೇಕಾದ್ರೆ ನಮ್ ಗಡಿಯಾರ ಅನ್ನೋದು ಗೊತ್ತಿದ್ರೆ ತಾನೇ ನಾವ್ ಇಲ್ಲ ಇದೆ ಅಂತ ಹೇಳ್ಬೇಕಾದ್ರೆ. ಆದ್ರಿಂದ ಅಲ್ಲಿ ಪ್ರತ್ಯಯ ಬಿಟ್ಟು ಇನ್ನೇನು ಇಲ್ಲ, ಗಡಿಯಾರದ ಪ್ರತ್ಯಯ ಬಂದಾಗ ಇದೆ ಅಂತೀವಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀವಿ. ಅದಿಲ್ದಿರ ನಮ್ಗೆ ಹೇಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅವ್ಯಾಕೃತ, ಇವಾಗ ವ್ಯಾಕೃತವಾದಾಗ ದೃಶ್ಯ ಪ್ರಪಂಚ ತೋರುತ್ತೆ, ಅವ್ಯಾಕೃತವಾದಾಗ ತೋರೋದಿಲ್ಲ ಅಷ್ಟೇ. ಅದೇ ವೇದಾಂತದಲ್ಲಿ ಅದನ್ನೇನೆ ಅನುಭವದಲ್ಲಿ ತೋರಿಸ್ತಾರೆ. ಸುಷುಪ್ತಿಯಲ್ಲಿ ಜಗತ್ತು ಇಲ್ಲ, ಆದರೆ ನಾವಿರ್ತೀವಲ್ವಾ, ನಾವಿದ್ದೇ ಹೇಳಕ್ಕೆ ಸಾಧ್ಯ ಆಗೋದು. ನಾವು ಜಗತ್ತಿಲ್ಲ ಅಂತ ಅಲ್ಲಿ ಇರ್ಲಿಲ್ಲ ಅಂತ ಹೇಳ್ಬೇಕಾದ್ರೆ ನಾನು ಆ ಸುಷುಪ್ತಿಯಲ್ಲಿ ಹೇಳಕ್ಕಾಗಲ್ಲ. ಆ ಅನುಭವನ ತಂದು ನಾನಿದ್ದೆ ಅಲ್ಲಿ, ಸುಷುಪ್ತಿಯಲ್ಲಿ ಜಗತ್ತಿರ್ಲಿಲ್ಲ, ಅದು ನನ್ನ ಅನುಭವದಲ್ಲಿದೆ. ನನ್ನ ಒಬ್ಬರ ಅನುಭವ ಅಲ್ಲ, ಎಲ್ಲರ ಅನುಭವನೂ ಅದೇ. ಅಲ್ಲಿ ನಾವಿರ್ತೀವಷ್ಟೇ, ಆನಂದವಾಗಿರ್ತೀವಿ. ಅಲ್ಲಿ ಏನು ವಿಷಯಗಳಿಲ್ಲ ನಮ್ಗೆ, ಇಂದ್ರಿಯಗಳಿಲ್ಲ, ಮನಸ್ಸಿಲ್ಲ, ಬುದ್ಧಿ ಇಲ್ಲ, ಯಾವ್ದು ಇಲ್ದಿರ ನಾವು ಆನಂದವಾಗಿದ್ವಿ ಅಂತ. ಅದು ಯಾರು ಕ್ರಿಶ್ಚಿಯನ್ ಆಗಿರ್ಬೋದು, ಮುಸ್ಲಿಮಾನರಾಗಿರ್ಬೋದು, ಬೇರೆ ಧರ್ಮದವರಾಗಿರ್ಬೋದು, ಎಲ್ಲರಿಗೂ ಒಂದೇ ಅನುಭವ. ಅದೇ ಅನುಭವದಲ್ಲೇ ನಾವು ಆತ್ಮನಾಗಿ ಇರ್ತೀವಿ. ಆದ್ರೆ ಅಲ್ಲಿ ಇನ್ಸ್ಟ್ರೂಮೆಂಟ್ಸ್ ಇರೋದಿಲ್ಲ, ಅದರಿಂದ ನಮ್ಗೆ ಅಲ್ಲಿ ಹೇಳಕ್ಕಾಗೋದಿಲ್ಲ, ಬರೀ ಅರಿವಾಗಿರ್ತೀವಿ. ಆದ್ರೆ ಎದ್ದ ತಕ್ಷಣ ನಾವು ಎಚ್ಚರದಿಂದ ತಗೊಂಡು ನಾವಲ್ಲಿ ಸುಖವಾಗಿ ನಿದ್ರೆ ಮಾಡಿದ್ವಿ ಅಂತ ಹೇಳ್ತೀವಿ. ಅದನ್ನ ಆ ಪ್ರಮಾತೃ ದೃಷ್ಟಿ ತಗೊಂಡೇ ಹೇಳಕ್ ಸಾಧ್ಯ. ಆ ಸತ್ಸ್ವರೂಪ ಅನ್ನೋದು ಆವಾಗ ತಿಳಿಯೋದಿಲ್ಲ. ಆ ಸತ್ಸ್ವರೂಪ ಅನ್ನೋದು ಎದ್ಮೇಲೆ ನಾವು ಹೌದು ನಮ್ಗಲ್ಲಿ ಚೆನ್ನಾಗಿತ್ತು ಅಂತ ನಾವು ಅದನ್ನ ಮನಸ್ಸಿಂದ ಎದ್ಮೇಲೆ ನಾವು ಅದನ್ನ ಗುರ್ತಿಸ್ತೀವಿ. ಈ ಮನಸ್ಸು ಏನ್ ಮಾಡುತ್ತೆ ಅಂದ್ರೆ ನಾಮ ರೂಪ ಅದಕ್ಕೆ ತೋರೋದೇ, ಅದು ಸ್ವರೂಪ ತಿಳಿಯೋದಿಲ್ಲ ಮನಸ್ಸಿಗೆ. ಮನಸ್ಸು ಬಿಟ್ರೇನೆ ನಮ್ಗೆ ಸ್ವರೂಪ ತಿಳ್ಬೇಕಾದ್ರೆ. ಈ ಪ್ರತ್ಯಯ ಏನ್ ಮಾಡಿದೆ, ಆ ಸ್ವರೂಪನ ಮರೆ ಮಾಡ್ಬಿಟ್ಟಿದೆ. ಆ ಪ್ರತ್ಯಯಗಳಿಂದ ಮುಂದಕ್ಕೆ ಕೊಟ್ಟೋಗ್ತಾ ಇದೀವಿ, ನಾವು ಸ್ವರೂಪದ ಕಡೆ ಒಳಗಡೆ ತಿರ್ಕೊಂಡು ನೋಡ್ತಾ ಇಲ್ಲ. ಈ ನೋಯಿಂಗ್ ದ ಸೆಲ್ಫ್ ಅಂದ್ರೆ ಬೀದಿ ಸೆಲ್ಫ್ ಅಷ್ಟೇ, ಅದನ್ನೇನು ತಿಳ್ಕೊಳ್ಳೋದಲ್ಲ, ಅದೇ ಆಗಿ ಉಳ್ಕೊಳ್ಳೋದು. ಈ ಅಮನಸ್ಸಾಗಿ ಉಳ್ಕೊಬೇಕಷ್ಟೇ. ಅಲ್ಲಿ ನೋಡೋದಕ್ಕೆ ಏನು ಇರೋದಿಲ್ಲ, ಅದೇ ಆತ್ಮ ಸ್ವರೂಪದಲ್ಲಿ ಏನು ಇಲ್ಲ ಅಂತ ಹೇಳೋದು ಅದೇ. ಆದ್ರೆ ಅದನ್ನ ಅನುಭವದಲ್ಲೇ ನೋಡ್ಕೊಬೇಕು. ಅದನ್ನೇ ಬೇರೆ ಬೇರೆ ಉದಾಹರಣೆಗಳಲ್ಲಿ ಸರ್ವಂ ವಾಸುದೇವ ಸರ್ವಂ ಬ್ರಹ್ಮ ಸ್ವರೂಪ ಇದಂ ಸರ್ವಂ ಯದಯಮಾತ್ಮ ಅಂತ ಬೇರೆ ಬೇರೆ ಇದ್ರಲ್ಲಿ ಹೇಳಿದರು. ಎಚ್ಚರದಲ್ಲಿಯೂ ಜೀವನಲ್ಲ, ಆತ್ಮನೇ ಇರೋದು. ಎಚ್ಚರದಲ್ಲಿ ಬೇರೆ, ಕನಸಲ್ಲಿ ಬೇರೆ ಹಂಗೇನು ಇಲ್ಲ, ಇರೋದು ಅದೊಂದೇ, ಆತ್ಮನೇ ಇರೋದು. ಅದನ್ನೇ ಅಲ್ಲಿ ತತ್ವಮಸಿ ಶ್ವೇತಕೇತು, ಅದೇ ನೀನಾಗಿದ್ಯಾ ಅಂತ ಅವರು ತಂದೆ ಆಗಿರ್ತಾರೆ. ಅವರು ಅವನ್ಗೆ ತಿಳಿಸ್ಕೊಡೋದಕ್ಕೋಸ್ಕರ ಗುರುಗಳಾಗಿ
ಅವ್ರಿಗೆ ಶ್ವೇತಕೇತುಗೆ ಹೇಳ್ಕೊಡ್ತಾರೆ. ಆ ಸ್ವರೂಪದಲ್ಲಿ ನಿಂತ್ಕೊಂಡ್ಮೇಲೆ ಗುರು ಇಲ್ಲ, ಶಿಷ್ಯ ಇಲ್ಲ, ಸಾಧಕ ಇಲ್ಲ, ಮುಮುಕ್ಷು ಇಲ್ಲ, ಯಾರ್ಯಾರು ಇರೋದಿಲ್ಲ. ಅದೇ ತರ ಮಾಂಡುಕ್ಯದಲ್ಲಿ ಇದು ಏನದು ವೈಶ್ವಾನರ, ತೈಜಸ, ಪ್ರಾಜ್ಞ ಅಂತ ಹೇಳಿ ಅಧ್ಯಾರೋಪ ಮಾಡಿ ಆಮೇಲಿಂದ ಅದೆಲ್ಲ ಉಪಾಧಿಗಳು ಬಿಟ್ರೆ ಅವನೇ ಆತ್ಮನಾಗಿರ್ತಾನೆ ಅಂತ ತುರಿಯ ಅಂತ ಅದೊಂದೇ ಸತ್ಯ ಅಂತ ಅಲ್ಲಿ ಹೇಳಿದ್ದಾರೆ. ಇನ್ನ ಈ ಚಾಂದೋಗ್ಯದಲ್ಲಿ ಯಾವುದೊಂದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಆಗುತ್ತೆ ಅಂತ ಉದ್ದಾಲಕರು ಶ್ವೇತಕೇತುಗೆ ಉಪದೇಶ ಮಾಡಿ ಎಕ್ಸಾಂಪಲ್ ಆಗಿ ಮಣ್ಣು, ಚಿನ್ನ, ಕಬ್ಬಣ ಎಲ್ಲ ತಗೊಂಡು ಈ ಕಾರ್ಯ ತೋರ್ತಾ ಇದೆ, ಅಂದ್ರೆ ಮಡಿಕೆ ಕುಡಿಕೆ ಎಲ್ಲ ತೋರ್ತಾ ಇದೆ. ಅದಕ್ಕೆ ಕಾರಣ ಏನು? ಕಾರಣವಷ್ಟೇ ಸತ್ಯ. ಮಡಿಕೆ ಕುಡಿಕೆ ಒಡೆದೋಗ್ಬೋದು, ಕಾರಣ ಮಣ್ಣೇನು ಆಗೋದಿಲ್ಲ, ಮಣ್ಣು ಇದ್ದೇ ಇರ್ತೈತೆ. ತೋರುವಾಗ್ಲೂ ಮಡಿಕೆ ಕುಡಿಕೆ ಕಾರ್ಯವಾಗಿ ತೋರುವಾಗ್ಲೂ ಮಣ್ಣಿಲ್ದಿರ ತೋರಕ್ಕೆ ಸಾಧ್ಯ ಇಲ್ಲ. ಅದೇ ತರ ಚಿನ್ನದಲ್ಲೂ ಅಷ್ಟೇ, ಒಡವೆಗಳು ನಾವ್ ಏನೇ ಹೇಳಿದ್ರು ಚಿನ್ನ ಬಿಟ್ಟು ಒಡವೆ ಆಭರಣಗಳು ತೋರಕ್ಕೆ ಸಾಧ್ಯ ಇಲ್ಲ. ಅದೇ ನಾಮರೂಪ ಅಷ್ಟೇ ಅದು. ಅದಕ್ಕೆ ಹಿಂತಡಿಕೆ ಆಗಿರುವಂತದ್ದು ಇದು ಎಸೆನ್ಸ್ ಇದೆಯಲ್ಲ, ಆ ಮುಖ್ಯವಾದಂತ ಪ್ರಾಡಕ್ಟ್, ಅದನ್ನ ಬಿಟ್ಟು ಏನು ತೋರಕ್ಕೆ ಸಾಧ್ಯ ಇಲ್ಲ. ಇನ್ನ ಇಲ್ಲಿ ಸನ್ಮಾತ್ರ ಇದ್ದಿದ್ದು ಅದೊಂದೇ. ಅದೇ ಇಲ್ಲಿ ಚಾಂದೋಗ್ಯದಲ್ಲಿ ಬಹು ಆಗಬೇಕು ಅಂತ ಯೋಚನೆ ಮಾಡ್ತು ಅಂತ ಬರುತ್ತೆ ಅಲ್ಲಿ. ಇದು ತೇಜಸ್ ಅನ್ನೋದು ಅದು ಅಚೇತನ. ಅದು ಆ ತೇಜಸ್ಸು ಸೃಷ್ಟಿ ಮಾಡ್ತು ಅಂತ ಹೇಳ್ತಾರೆ. ಅಚೇತನ ಎಲ್ಲಾದ್ರೂ ಆಲೋಚನೆ ಮಾಡಕ್ಕಾಗುತ್ತಾ? ಆ ಸದ್ರೂಪನೇ ಈ ತೇಜೋ ರೂಪವಾಗಿ ತೋರಿ, ತೇಜಸ್ಸಾಗಿ ತೋರಿ ಸೃಷ್ಟಿ ಮಾಡಿತು ಅಂತ ಧರಿಸ್ಕೊಂಡು, ಆ ತೇಜೋ ರೂಪ ಧರಿಸ್ಕೊಂಡು ಇರೋದು ಆತ್ಮಸ್ವರೂಪನೇ, ಸದ್ರೂಪನೇ, ಆ ಸನ್ಮಾತ್ರವೇ ಇರೋದು. ಇವಾಗ ಸೂರ್ಯನ್ ಬೆಳಕು ಕನ್ನಡಿ ಮೇಲ್ ಬಿದ್ದು ಪ್ರತಿಬಿಂಬ ಆದಾಗ ಆ ಸೂರ್ಯನ್ ಬೆಳಕೆ ಏನೋ ಅನ್ನೋ ತರ ಇರ್ತೈತೆ. ಆದ್ರೆ ಅದಕ್ಕೆ ಸ್ವಂತ ಬೆಳಕಿಲ್ಲ ಕನ್ನಡಿಗೆ. ಸೂರ್ಯನ್ ಬೆಳಕನ್ನೇ ಅದು ಮುಂದಕ್ಕೆ ಕಳ್ಸುತ್ತಷ್ಟೆ. ಅದೇ ತರ ತೇಜಸ್ಸು ಆಲೋಚನೆ ಮಾಡ್ತು ಅಂದ್ರೆ ಅದು ಸೃಷ್ಟಿ ಮಾಡಿಲ್ಲ. ಈ 3 ರೂಪದಿಂದ ಅದು ಆಗಿ ತ್ರೀಣಿ ರೂಪೇಣ ಸತ್ಯಂ ಅಂತ ಹೇಳ್ಬಿಟ್ಟು 3 ರೂಪ ತಗೊಂಡು ಅಲ್ಲಿ 3 ರೂಪ ಅಂದ್ರೆ ಯಾವ್ದು ಅಂದ್ರೆ ಪೃಥ್ವಿ, ಅಪ್ಪು, ತೇಜಸ್ಸು ಅಂತ ತಗೊಂಡು ಆ ಆತ್ಮನ ಬೆಳಕೆ ಅದರಲ್ಲಿ ಪ್ರತಿಬಿಂಬ ಆಗಿದೆ ಅಂತ ತೋರಿಸಿದ್ದಾರೆ ಅಲ್ಲಿ ಚಾಂದೋಗ್ಯದಲ್ಲಿ. ಅದನ್ನ ಆ 3 ರೂಪನ ದೇವತೆಗಳು ಅಂತೇಳಿ, ಅವು ಆತ್ಮನ ಬೆಳಕಿನಿಂದನೇ ಆ ಚೇತನದಂತೆ ತೋರ್ತಾ ಇರುತ್ತಷ್ಟೇ. ಆದ್ರೆ ಆತ್ಮನ ಬೆಳಕಿಲ್ದಿರ ಅವು ಯಾವುದು ಸತ್ಯ ಅಲ್ಲ ಅಂತೆಲ್ಲ ತೋರಿಸಿ ಆ ಇಂದ್ರಿಯಗಳು, ಬುದ್ಧಿ, ಅಂತಃಕರಣ ಎಲ್ಲವೂ ಆತ್ಮನ ಬೆಳಕನ್ನೇ ರಿಫ್ಲೆಕ್ಟ್ ಮಾಡಿ ತೋರಿಸ್ತಾ ಇರ್ತೈತಿ. ಅದು ಶರೀರದ ತನಕ ಬರ್ತೈತೆ. ಆದ್ರೆ ಶರೀರ ಅದನ್ನ ರಿಫ್ಲೆಕ್ಟ್ ಮಾಡಕ್ ಆಗೋದಿಲ್ಲ. ಅಲ್ಲಿ ನಮ್ಗೆ ಈ ಇಂದ್ರಿಯಗಳಲ್ಲಿ ಗೊತ್ತಾಗೋದಿಲ್ಲ. ಅದು ಇಂದ್ರಿಯಗಳೇ ಆತ್ಮನೇನೋ ಅನ್ನೋಂಗೆ ನಾವು ಅದು ತಪ್ಪಾಗಿ ತಿಳ್ಕೊಂಡ್ಬಿಟ್ಟು ನೋಡ್ಕೊಂತಾ ಇರ್ತೀವಿ. ಅದೇ ತರ ಈ ಯೋಚನೆ ಮಾಡಿತು ಅಂತ ಹೇಳ್ಬಿಟ್ಟು ಆ ತ್ರಿವೃತ್ಕರಣವಾಗಿ ತಗೊಂಡಿದ್ದಾರೆ ಚಾಂದೋಗ್ಯದಲ್ಲಿ. ಮೂರು ಆ ತ್ರಿವೃತ್ಕರಣದಲ್ಲಿ 3 ತೇಜೋಬಣ್ಣಗಳು ಜಗತ್ತಾಗಿ ತೋರಿತು ಅಂತ. ಜಗತ್ತು ಅಂತ ತೋರುವಾಗ ಯಾವ್ಯಾವುದು ಅಂದ್ರೆ ಅಗ್ನಿ, ಅಪ್ಪು, ಪೃಥ್ವಿ ಅಂತ 3. ಆ 3ಕ್ಕೂ ಬಣ್ಣಗಳನ್ನ ಕೊಟ್ಟಿದ್ದಾರೆ, ಕೆಂಪು, ಬಿಳಿ, ಕಪ್ಪು ಅಂತ. ಪೃಥ್ವಿಗೆ ಕಪ್ಪು ಬಣ್ಣ ಕೊಟ್ಟಿದ್ದಾರೆ. ಆದ್ರಿಂದ ಅಲ್ಲಿಂದ ಸೃಷ್ಟಿ ಆಯ್ತು ಅಂತ, ಆ 3 ರೂಪದಿಂದ ಸೃಷ್ಟಿ ಆಯ್ತು ಅಂತ ತಗೊಂಡು, ಮತ್ತೆ ಸೂಕ್ಷ್ಮ ಭೂತಗಳು ಬೇರೆ ಬೇರೆ ಇದಾವೆ ಅಂತ ತಗೊಂಡು ಅಲ್ಲಿ ಆಮೇಲಿಂದ ಅದೇ ತರ ಎಕ್ಸಾಂಪಲ್ ಆಗಿ ಸೂರ್ಯನ್ ತಗೊಂಡಿದ್ದಾರೆ. ಸೂರ್ಯನಲ್ಲಿ ಪ್ರಧಾನವಾಗಿ ಅಗ್ನಿ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಕಡಿಮೆ ಭಾಗದಲ್ಲಿ ತೇಜಸ್ಸು, ಅಪ್ಪು ಇದೆ ಅಂತ. ಆದ್ರೆ 3 ಬಣ್ಣಗಳೇ ಇದೆ ಸೂರ್ಯನ. ಆ 3 ಬಣ್ಣ ಬಿಟ್ಟು ಸೂರ್ಯ ಇಲ್ಲ ಅಂತ ಹೇಳಿ ಅಲ್ಲಿ ತೋರಿಸಿದ್ದಾರೆ, ವಿಭಾಗ ಮಾಡಿ. ಸೂರ್ಯನಲ್ಲಿ ಏನು ಉಳಿಯೋದಿಲ್ಲ, ಈ 3 ರೂಪಗಳು ಸತ್ಯ ಅಂತ ತಗೊಂಡು ಅದಕ್ಕೂ ಹಿಂತಡಿಕೆಯಾಗಿ ಇದು ಆತ್ಮನೇ ಅಂತ ತೋರಿಸಿ, ಅದೇ ತರ ಚಂದ್ರನಲ್ಲೂ ಹಾಗೆ, ಆಧ್ಯಾತ್ಮಿಕವಾಗೂ ಹಾಗೆ. ನಾವು ಏನಾದ್ರು ತಗೊಳ್ತೀವಲ್ಲ ಆಹಾರ, ಊಟ, ಅದ್ರಲ್ಲಿ ಅದು ಸೂಕ್ಷ್ಮ ರೂಪವಾಗಿರೋದು ಸ್ಥೂಲ ಭಾಗ ಹೊರಗಡೆಗೆ ಹಾಕುತ್ತೆ, ಇದು ಮಧ್ಯಮವಾಗಿರೋದು ರಕ್ತವಾಗುತ್ತೆ, ಇನ್ನೊಂದು ಸ್ವಲ್ಪ ಸೂಕ್ಷ್ಮವಾಗಿರೋದು ಅಂತಃಕರಣ ಆಗುತ್ತೆ ಅಂತ ಹೇಳಿ ತೇಜಸ್ ಅನ್ನೋದು ಜಿಡ್ಡಿನ ಪದಾರ್ಥದಿಂದ ತೇಜಸ್ ಬರುತ್ತೆ ಅಂತ ಅದನ್ನೆಲ್ಲ ತೋರಿಸಿದ್ದಾರೆ. 3 ರೂಪನೂ ಸತ್ಯನೇ, ಆದ್ರೆ ಅದು ಆ ರೂಪಗಳು ನಾಮ ರೂಪಗಳು ಮಾತ್ರ ಇರೋದು ಆ ಸನ್ಮಾತ್ರವೇ. ಅದೇ ಆತ್ಮಸ್ವರೂಪನೇ. ಆ ಆತ್ಮಸ್ವರೂಪದಿಂದನೇ
ಈ ತರ ಚಾಂದೋಗ್ಯದಲ್ಲಿ 3 ರೂಪದಿಂದ ಸತ್ಯ ಅಂತ ಹೇಳ್ಬಿಟ್ಟು ಅದಕ್ಕೂ ಹಿಂತಡಿಕೆಯಾಗಿ ಸತ್ಯ ಅಂದ್ರೆ ಈ ಸನ್ಮಾತ್ರವೇ ಅದೇ ಇರೋದು ಅಂತ ತೋರಿಸಿದ್ದಾರೆ. ಅದೇ ಅಲ್ಲಿ ಐಕ್ಷತಾಂ ಬಹುಸ್ಯಾಂ ಪ್ರಜಾಯೇತಿ ಅಂತ. ಐಕ್ಷತಾಂ ಅಂತಂದ್ರೆ ಆಲೋಚನೆ ಮಾಡಿ ನೋಡಿತು ಅಂತ. ಯಾಕೆ ಅಂತಂದ್ರೆ ಅಲ್ಲಿ ಸೂತ್ರ ಭಾಷೆದಲ್ಲೂ ಇದನ್ನ ತಗೊಂತಾರೆ. ಈಕ್ಷಿತತ್ವ ಪ್ರಕರಣ ಅಂತಾನೆ ಬರುತ್ತೆ ಅಲ್ಲಿ. ಆಲೋಚನೆ ಮಾಡಿತು ಅಂತಂದಿದ ತಕ್ಷಣನೇ ಆ ಜಡವಾಗಿರ್ಲಿಲ್ಲ ಅಂತ. ಇವಾಗ ಮೊದಲು ತಗೊಂಬಂದಿದ್ದೇನು, ಇದಂ ಅಗ್ರೆ, ಇದೆಲ್ಲ ತೋರುವುದಕ್ಕೆ ಮುಂಚೆ ಸದೇವ ಅಂತ ಹೇಳಿದ್ರು. ಸತ್ ಸ್ವರೂಪವೇ ಅಂತ ಹೇಳಿದ್ರು. ಸತ್ ಅಂತಂದ್ರೆ ಏನು, ಇರವಿನ ಇತ್ತು ಅಂತ. ಎಲ್ಲ ತೋರುದು ಮುಂಚೆ ಸದ್ ಏವ ಅಂತಂದ್ರು. ಸದೇವ ಅಂತಂದ್ರೆ ಏನು, ಸನ್ಮಾತ್ರ ಅಂತ. ಅದನ್ನ ಕನ್ನಡದಲ್ಲಿ ಬಳಸಿದ್ವಿ ಅಷ್ಟೇ, ಸನ್ಮಾತ್ರ ಅಂತ. ಸತ್ ರೂಪ ಮಾತ್ರ ಅಂತ. ಬೀಯಿಂಗ್ ಅಲೋನ್ ಅಂತ ಏನೋ ಒಂದು ಇಂಗ್ಲಿಷ್ ಅಲ್ಲೂ ಬಳಸ್ಬೋದು. ಏನ್ ಹಾಗಿದ್ರೆ ಅಂತ ಹೆಂಗ್ ಗೊತ್ತಾಗುತ್ತೆ ಅದು? ತಕ್ಷಣ ಆಚಾರ್ಯ ಏನ್ ನೋಡ್ತಾರೆ, ಸುಷುಪ್ತಿಯ ಹಾಗೆ ಅಂತ ತಿಳಿಸ್ಕೊಡ್ತಾರೆ. ಇಲ್ಲಾಂದ್ರೆ ಅರ್ಥನೇ ಆಗಲ್ಲ ಅದು. ಬರೀ ಇರವು ಅಂದ್ರೆ ಏನಂತ ಅಲ್ವಾ? ಅಂದ್ರೆ ನಮಗೆ ಸೃಷ್ಟಿಯಲ್ಲಿರುವಂತಹ ವಸ್ತುಗಳನ್ನ ಪ್ರತ್ಯೇಕ ರೂಪವಾಗಿ ವಿಷಯ ಮಾಡ್ಕೊಂಡ್ರೆ ನಮ್ಗೆ ಅರ್ಥ ಆಗುತ್ತೆ ಅಲ್ವಾ? ಅಲ್ಲ, ಸ್ವಲ್ಪ ಚೆನ್ನಾಗಿ ಗಮನ ಇಟ್ಟು ಕೇಳಿ ಇದನ್ನೆಲ್ಲ. ಮನನ ಮಾಡ್ಕೊಳ್ಳೋದಕ್ಕೆ ಬಹಳ ಅನುಕೂಲ ಅವೆಲ್ಲ. ನಮ್ಗೆ ಸದೇವ ಅಂತಂದ್ರೆ ಅರ್ಥ ಆಗಲ್ಲ, ಸನ್ಮಾತ್ರ ಅಂದ್ರೆ ಅರ್ಥ ಆಗಲ್ಲ. ಇದೆಲ್ಲವೂ ತೋರುವುದಕ್ಕೆ ಮುಂಚೆ ಸನ್ಮಾತ್ರವಾಗಿ ಇತ್ತು ಅಂತ. ಸುಷುಪ್ತಿ ಉದಾಹರಣೆ ಕೊಡೋವರೆಗೂ ನಮ್ಗೆ ಏನ್ ಮಾಡೋದು ಅರ್ಥ ಆಗೋದಿಲ್ಲ. ಕಾರಣ ಏನು ಅಂದ್ರೆ, ನಮಗೆ ತಿಳುವಳಿಕೆ ಅಂತಂದ್ರೆ ಪ್ರತ್ಯಯ ಮಾಡ್ಕೊಂಡು ತಿಳ್ಕೊಳ್ಳೋದು ಅಂತ, ವಿಷಯ ಮಾಡಿ ತಿಳ್ಕೊಳ್ಳೋದೇ ನಮ್ಮ ಅಭ್ಯಾಸ ಆಗಿರೋದು. ಆದ್ರೆ ಬರೀ ಇರವು ನಮ್ಗೆ ಏನ್ ಮಾಡಿದ್ರು ವಿಷಯ ಆಗೋದಿಲ್ಲ. ಬರೀ ಇರವು ಅಂದ್ರೆ ಹೇಗಿರುತ್ತೆ ಅಂತ ನಮ್ಗೆ ಆಲೋಚನೆ ಮಾಡಕ್ ಬರೋದಿಲ್ಲ. ಯಾಕೆಂದ್ರೆ ಆಲೋಚನೆಗೆ ನಿಲ್ಕದಲ್ಲ ಅದು. ಯಾವಾಗ ಆಲೋಚನೆ ಮಾಡ್ತೀಯೋ ಅದೇ ಪ್ರತ್ಯೇಕ ವಿಷಯ ಆಗತ್ತೆ ನಮ್ಗೆ, ಅದು ಆಲೋಚನೆ ಆಗೋದಿಲ್ಲ. ಹಾಗಾಗಿ ಸುಷುಪ್ತಿ ಉದಾಹರಣೆ ಕೊಡ್ತಾರೆ ಆಚಾರ್ಯರು. ಸುಷುಪ್ತಿ ಉದಾಹರಣೆ ಕೊಟ್ಟಾಗ ಏನಾಗುತ್ತೆ, ಹೇಗೆ ಬರೀ ಇರುವಂತಾಗತ್ತೆ ಹೇಳಿ ಸುಷುಪ್ತಿ ಉದಾಹರಣೆ? ಅಲ್ಲಿ ಏನು ವಿಷಯಗಳಿಲ್ಲ, ಇಂದ್ರಿಯಗಳಿಲ್ಲ, ಮನಸ್ಸಿಲ್ಲ, ಬುದ್ಧಿ ಇಲ್ಲ, ಏನು ಇಲ್ಲದೆ ಇದ್ರು ನಾವು ಆನಂದವಾಗಿದ್ವಿ. ಅದಕ್ಕೋಸ್ಕರ ಅಲ್ಲಿ ಗೊತ್ತಾಗುತ್ತೆ. ಇವಾಗ ಆನಂದ ಬೇಡ. ಇವಾಗ ನಾನು ಹೇಳ್ತಾ ಇರೋದು ಇರವಿನ ಬಗ್ಗೆ. ಇದ್ವಲ್ಲ, ನಾವು ಎದ್ದ ತಕ್ಷಣ ಗೊತ್ತಾಗುತ್ತಲ್ವಾ ನಾನಿದ್ದೆ ಅಲ್ಲಿ ಅಂತ. ಎದ್ದ ತಕ್ಷಣ ಹೋದ್ರೆ ನಾನಿದ್ದೆ ಅಂತ. ಮತ್ತೆ ಯಾರು ಕೂಡ ನನ್ನ ಅಸ್ತಿತ್ವ ಹೋಗ್ಬಿಡುತ್ತೆ ನಿದ್ರೆ ಹೋದ್ರೆ ಅಂದ್ರೆ ಯಾರು ಹೇಳಲ್ಲ. ನನ್ನ ಅಸ್ತಿತ್ವ ನಾನಿಲ್ಲ ನಿದ್ದೆಯಲ್ಲಿ ಅಂದ್ರೆ ಯಾರು ನಿದ್ದೆನೆ ಹೋಗ್ತಾ ಇರ್ಲಿಲ್ಲ ಅಂತ ಡಾಕ್ಟರ್ ಯಾವಾಗ್ಲೂ ಹೇಳ್ತಾರೆ. ನಿದ್ದೆ ಹೋಗಕ್ಕೆ ಎಲ್ಲ ಭಯ ಪಡ್ಕೊಳ್ತಾ ಇದ್ರು. ಏನಾದ್ರೂ ಆಗ್ಲಿಪ್ಪ, ಎಚ್ಚರ ಮಾಡ್ಕೊಂಡು ನನ್ನ ಅಸ್ತಿತ್ವ ಹೋಗ್ಬಿಡುತ್ತೆ ಅಂತಂದ್ರೆ. ಅಂದ್ರೆ ಏನಾಯ್ತು, ನಮ್ಮ ಈ ಒಂದು ಏನು ಅವಿನಿವೇಶ, ನಾನು ಇದ್ರೊಳಗೆ ಕೂಡ್ಕೊಂಡಿಲ್ಲ ಅಂತಂದ್ರು ಕೂಡ, ಈ ಶರೀರೇಂದ್ರಿಯ ಮನೋಬುದ್ಧಿಗಳನ್ನ ಕೂಡ್ಕೊಂಡಿದ್ರು ಕೂಡ ನನ್ನ ಇರುವಿಕೆ ಅನ್ನುವಂಥದ್ದು ಮುಂದುವರಿತಾ ಇರುತ್ತೆ ಅನ್ನುವಂಥದ್ದು ಗೊತ್ತಾಯ್ತು. ಅದು ಅಲ್ಲಿ ಈ ಬಹುತ್ವ ಅನ್ನೋದಿಲ್ಲ. ಏನೋ ಇದಂ ಅಗ್ರೆ ಅಂತ ಏನ್ ಹೇಳ್ತಾ ಇರಲ್ಲ, ಉಪದೇಶ ಮಾಡ್ಬೇಕಾದ್ರೆ ಇದಂ ಅಗ್ರೆ ನಮ್ಗೆ ಇಷ್ಟೊಂದೆಲ್ಲ ಏನ್ ಕಾಣಿಸ್ತಾ ಇದೆ ಅನ್ನುವಂಥದ್ದು. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕವಾಗಿ ಎಷ್ಟು ಹಿಂದೆ ಬಂತಲ್ಲ, ಸರ್ವೇ ದೇವಾಹ ಸರ್ವೇ ಲೋಕಾಹ ಅಂತ ಅನ್ಬಿಟ್ಟು ಇದರಿಂದನೇ ಎಲ್ಲ ಬಂದಿರೋಂಥದ್ದು ಅಂತ. ಇದೆಲ್ಲವೂ ತೋರುವುದಕ್ಕೆ ಮುಂಚೆ ಸದೇವ ಅಂತ. ಅಂದ್ರೆ ಇವಾಗ ಸೃಷ್ಟಿಯನ್ನ ನೆಪವಾಗಿ ಇಟ್ಕೊಂಡಾಗ
ಇದು ಸೃಷ್ಟಿ ಪ್ರಕ್ರಿಯೆ ಅಂತ ಅಲ್ಲಿ ಬಂದಿರೋದು ಚಾಂದೋಕ್ಯದಲ್ಲಿ. ಅದನ್ನೇ ಕಾರ್ಯಕಾರಣ ಭಾವ ಪ್ರಕ್ರಿಯೆ ಅಂತ ಹೇಳುವಂತ. ಸೃಷ್ಟಿ ಪ್ರಕ್ರಿಯೆ ಕಾರ್ಯಕಾರಣ ಭಾವ ಪ್ರಕ್ರಿಯೆ ಎರಡು ಒಂದೇನೆ. ಸೊ ಅಲ್ಲಿ ಬರೀ ಇರವು ಆಗಿದ್ವಿ ಅನ್ನುವಂಥದ್ದು. ಒಂದೊಂದು ವಿಷಯ ಕೇಳ್ತಾ ಇರ್ಬೇಕಾದ್ರೂ ಅನುಭವಾಂಗವಾಗಿ ನಮ್ಗೆ ನೋಡ್ಕೊಳ್ಳುವಂತ ಕಲೆ ಬರ್ಬೇಕು ನಮ್ಗೆ. ಹೌದು ಬರೀ ಇರುವಾಗಿದ್ವಿ, ಹೌದು ನಮ್ಮ ಅಸ್ತಿತ್ವ ಇತ್ತು, ಮುಂದೆ ಹೇಳಿ ಅಂತ ಹಾಗಲ್ಲ. ಅಲ್ಲಿ ಕೂತು ವಿಚಾರ ಮಾಡ್ಬೇಕು ನಾವು. ಹಾಗೆ ಹೌದು ಬರೀ ಇರವು ನನ್ನ ಅಸ್ತಿತ್ವ ಇತ್ತು ಅಂತ. ನನ್ನ ಅಸ್ತಿತ್ವವು ಇಡೀ ಎಚ್ಚರದ ಅವಸ್ಥೆ ತೋರ್ದಾಗೂ ಇತ್ತು, ಇಡೀ ಎಚ್ಚರದ ಅವಸ್ಥೆಯು ಅಡಗಿದಾಗಲೂ ಇತ್ತು, ಇಡೀ ಎಚ್ಚರದ ಅವಸ್ಥೆಯು ತೋರಿದ್ದರೂ ಅಡಗಿದ್ದರೂ ನನ್ನ ಇರುವಿಕೆಗೆ ಯಾವ ಒಂದು ಕೊರತೆನೂ ಆಗ್ಲಿಲ್ಲ. ನನ್ನ ಇರುವಿಕೆ ಮುಂದುವರಿತಾ ಇತ್ತು. ವೆದರ್ we take identification with this body psychophysical complex or not, our existence continued to be there ಅಂತ ಮುಂದುವರಿತಾ ಇತ್ತು ಅನ್ನುವಂಥದ್ದು ನಮಗೆ ಹಾಗಿದ್ಯೋ ಇಲ್ವೋ ಅಂತ ನೋಡ್ಕೋಬೇಕು ಒಂದು. ಆಮೇಲೆ ಮುಂದಿಂದೆಲ್ಲ ನಮ್ಗೆ ಮುಂದಿಂದೆಲ್ಲ ಹಾಗೇ ಅನ್ಸಿಸ್ಕೊಂಡು ಹೋಗ್ಬೇಕು ಉಪದೇಶನೆಲ್ಲೂ ಕೂಡ. ಆಯ್ತಾ? ಸದೈವ ಸ್ವಾಮಿ ಆಗೇಶ್ ಅಂತ ಸದ್ಯ ಆಯ್ತು. ಸನ್ಮಾತ್ರವ ಆಗಿದ್ದಿತ್ತು ಮೊದಲು ಆ ತೇಜಸ್ ಆಯ್ತು ಅಂತ ಹೇಳಿದಾಗ ಅಂದ್ರೆ ಏನದೆಲ್ಲ ಆ ಎಲಿಮೆಂಟರಿ ಫಾರ್ಮ್ ಅಂತ, ಸೃಷ್ಟಿಗೆ ಬೇಕಾಗಿರುವಂತಹ ಒಂದು ಎಲಿಮೆಂಟರಿ ಫಾರ್ಮ್ ಅಂದ್ರೆ ಅದು ಸೂಕ್ಷ್ಮವಾಗಿ ಇರುವಂತದ್ದು ಅಂತ. ಈಗ ನಮ್ಗೆ ಕಾಣುತ್ತಲ್ಲ ಆ ತರದ್ದಲ್ಲ. ತ್ರಿವೃತ್ಕೃತವಾದ ಮೇಲೆ ಅದು ಸ್ಥೂಲ ರೂಪವನ್ನು ಪಡ್ಕೊಳ್ಳುತ್ತೆ. ಅದು ತ್ರಿವೃತ್ಕೃತವಾಗುವುದಕ್ಕೆ ಮುಂಚೆ ಅದು ಎಲಿಮೆಂಟರಿ ಫಾರ್ಮ್ ಅಲ್ಲಿ ಇತ್ತು ಅಂತ. ಸರಿ, ಈಗ ಬರುವಂತದ್ದು ಏನು ಅಂತಂದ್ರೆ ಸ ಐಕ್ಷತಾಂ ಬಹುಸ್ಯಾಂ ಪ್ರಜಾಯೇತಿ ಅಂತ. ನಾನು ಬಹುವಾಗಬೇಕು ಅಂತ ಆಲೋಚನೆ ಮಾಡಿತ್ತು ಅಂತ. ಇಲ್ಲ ಬೃಹದಾರಣ್ಯಕದಲ್ಲಿ ಬಂದಿತ್ತಲ್ಲ ಹಿಂದೆ. ಅಲ್ಲೇನು ಅಂತಂದ್ರೆ ಪ್ರಜಾಪತಿ ಬಂದಿದ್ದು. ನಾನು ಬಹುವಾಗಬೇಕು ಅಂತ ಆಲೋಚನೆ ಮಾಡ್ದ ಅಂತ. ನಾನು ಒಬ್ಬನೇ ಇದ್ದೀನಿ, ನಾನು ಬಹುವಾಗಬೇಕು ಅಂತ ಆಲೋಚನೆ ಮಾಡ್ದ ಅಂತ. ಅಲ್ಲಿ ಉಪಾಸನ ಪ್ರಸಂಗ ಬಂದಿದ್ದು. ಅಂದ್ರೆ ಅಲ್ಲಿ ಉಪಾಸನೆಯಲ್ಲಿ ನಮ್ಗೆ ಈ ತರ ಕಥೆ ರೂಪದಾಗ ಹೇಳಿದವಾಗ ನಮ್ಗೆ ಗೊತ್ತಾಗುತ್ತೆ. ಆದ್ರೆ ಮುಂದಕ್ಕೆ ಅದೇ ಸ್ವರೂಪನ ಗುರುತಿಸ್ಕೊಳ್ಬೇಕಾದ್ರೆ ಹೇಳ್ತಾ ಇರೋದು ಅದು ಸುಳ್ಳು ಆಗ್ಲಿ ಅಂತ. ಅದು ಐಕ್ಷತಾಂ ಅಂದ ತಕ್ಷಣ ತನ್ನ ಆಲೋಚನೆ ಮಾಡಿತ್ತು ಅನ್ನೋದು ಯಾಕೆ ಹೇಳಿದೆ ಅಂತಂದವಾಗ ಸೂತ್ರ ಭಾಷೆಯಲ್ಲಿ ಬಹಳ ವಿಸ್ತಾರವಾಗಿ ಚರ್ಚೆ ಮಾಡ್ತಾರೆ. ಅದನ್ನ ತಗೊಂಡು ಇದ್ವಿ ನಾವೆಲ್ಲ ಅವಾಗೆಲ್ಲ. ಅಂದ್ರೆ ನನ್ನ ಹಿಂದೆ ಹೇಳ್ದಂಗೆ ಇರವಿನ ಬಗ್ಗೆ ಮೊದಲು ದೃಢವಾಗ್ಬೇಕು. ಹೌದು ನನ್ನ ಅಸ್ತಿತ್ವ ಅನ್ನೋದಿತ್ತು ಅಂತ ತೋರ್ಲಿ ಬಿಡ್ರಿ, ನನ್ನ ಅಸ್ತಿತ್ವ ಮುಂದುವರಿತಾ ಇತ್ತು ಅಂತ. ಆಗ ನಮ್ಗೆ ನಿಜವಾಗ್ಲೂ ಏನಾಗುತ್ತೆ ಅಂತಂದ್ರೆ ಆ ರೀತಿಯಾಗಿ ಮರಣ ಮಾಡೋದ್ರಿಂದ ನಮ್ಗೆ ಇದ್ರಲ್ಲಿ ಆದಷ್ಟು ಅಭಿಮಾನ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಹೊರಗಡೆ ಪ್ರಪಂಚದಲ್ಲಿ ಆದಷ್ಟು ನಮ್ಮ ಅಭಿಮಾನ ಕಡಿಮೆ ಆಗ ಅದಕ್ಕೆ ಇದು ತೋರ್ಲಿ ಬಿಡ್ಲಿ ನನ್ನ ಇರುವಿಕೆ ಮುಂದುವರಿತಾ ಇರುತ್ತೆ ಅಂತ. ಮತ್ತೆ ವೇದಾಂತ ಶ್ರವಣ ಹೆಚ್ಚಿಗೆ ಮಾಡೋದ್ರಿಂದ ಏನಾಗುತ್ತೆ, ಎಲ್ಲವೂ ಕೂಡ ಪ್ರತ್ಯಯವನ್ನು ಬಿಟ್ಟು ಬೇರೆ ಏನು ಇಲ್ಲ ಅಂತ ಗೊತ್ತಾದವಾಗ ನಮಗೆ ಅದ್ರ ಬಗ್ಗೆ ಹೆಚ್ಚಿಗೆ ನಾವು ಗಮನ ಕೊಡಕ್ ಹೋಗೋದಿಲ್ಲ. ಅದ್ ಏನ್ ಮಾಡ್ಬೇಕು ಮಾಡ್ಕೊಂಡು ಹೋಗ್ಬಿಟ್ಟು ಸುಮ್ನೆ ಹೋಗ್ಬಿಡ್ತೀವಿ ಅಷ್ಟೇ. ಅದ್ ಎಂತದಾದ್ರೂ ಆಗಿರ್ಲಿ, ಒಂದ್ ಕಾಯಿಲೆ ಬಂದಿರ್ಲಿ, ಒಂದು ಬೇರೆ ಏನಾದ್ರೂ ಸಮಸ್ಯೆ ಬಂದಿರ್ಲಿ, ಒಂದ್ ಸಮಸ್ಯೆ ಅನ್ನೋದು ಒಂದು ಪ್ರತ್ಯಯ ಅಂತ ಆದವಾಗ ಅಂದ್ರೆ ಅದ ಪರಿಹಾರ ಮಾಡ್ಕೊಳ್ಬಾರ್ದು ಅಂತಲ್ಲ. ಇದು ಬರೀ ಪ್ರತ್ಯಯ ಬಿಡ್ರಿ ನಾನೇನು ಮಾಡ್ಕೊಳಲ್ಲ ಅಂತಂದ್ರೆ ನಮ್ಗೆ ಅದ್ ಪರಿಣಾಮ ಬೇರೆ ಬರುತ್ತೆ. ಹಸು ಅನ್ನೋದು ಪ್ರತ್ಯಯ ಅಷ್ಟೇನೆ, ತಿಂದಿದ್ರೆ ಆಗುತ್ತೆ ಅಂತ ಹಂಗೆಲ್ಲ ಆಗೋದಿಲ್ಲ ಅದು.
ಅಂದ್ರೆ ನಮ್ಗೆ ಅದ್ ಒಳಗಡೆ ನಮ್ಗೆ ಸಾಧನೆಗೆ ಅಡ್ಡಿ ಮಾಡ್ಕೊಳ್ದೇ ಇರೋ ತರ ಮಾಡ್ಕೋಬೇಕು ನಮ್ಗೆ ಅಷ್ಟೇ ಅದು. ಆಯ್ತಾ? ಅಂದ್ರೆ ಈಗ ಐಕ್ಷತಾಂ ಅಂದಿದ ತಕ್ಷಣನೇ ಅದು ಅರಿವಿನ ರೂಪವಾಗಿತ್ತು ಅಂತ. ಮೊದಲಿಗೆ ಇರವಿನ ರೂಪ ಅಂತ ತಗೊಂಡವಾಗ ಆ ಇರವು ಅದಕ್ಕೆ ಆ ಇರವಿಗೆ ಏನಾಗ್ಬೇಕಾಗಿದೆ ತಾನು ಸನ್ಮಾತ್ರವಾಗಿತ್ತು ಅಂತ ಅಂದವಾಗ ಸರಿನಪ್ಪ, ಅದರಿಂದ ಪ್ರಯೋಜನ ಏನು? ತನ್ನ ಇರುವಿಕೆ ಅನ್ನೋದು ಮುಂದುವರಿತು ಅನ್ನೋದೇನೋ ಸರಿ. ಪ್ರಯೋಜನ ಏನೋದ್ರಿಂದ? ಅದು ಚೇತನವಾಗಿತ್ತು ಅಂತ ತೋರ್ಸ್ಕೊಡ್ಬೇಕಾಗಿದೆ ಮೊದಲು. ಅದಕ್ಕೆ ಐಕ್ಷತ ಅಂತ ಬಂತು. ಏನು? ತಾನು ಆಲೋಚನೆ ಮಾಡಿತ್ತು ಅಂತ. ಅದರಿಂದ ಏನಾಯ್ತು? ಅರಿವನ ರೂಪವು ಅಂತ ಗೊತ್ತಾಯ್ತು. ಆಯ್ತಾ? ಈಗ ತಾನು ಅರಿವಿನ ರೂಪವು ಗೊತ್ತಾಯ್ತು ಅನ್ನುವಂಥದ್ದು ಐಕ್ಷತಾಂ ಅಂತ ಹೇಳಿದ್ರಿಂದ ಅದು ಆಲೋಚನೆ ಮಾಡಿ ನೋಡಿತು ಅಂತ ಶ್ರುತಿನಲ್ಲಿದೆ. ಆಯ್ತಾ? ಈಗ ಈ ಅನುಭವಕ್ಕೆ ಹೆಂಗ್ ಹೊಂದಿಸ್ಕೊಂಡು ನೋಡ್ಕೊಳ್ಳೋದು ಅದನ್ನ? ದಿವ್ಯ ಹೇಳಿ ಅದನ್ನ. ಇವಾಗ ಹೆಂಗೆ ಆಲೋಚನೆ ಮಾಡಿ ನೋಡಿತ್ತು ಅಂತಂದವಾಗ ಸಾಯಿಕ್ಷತಾಂ ಅಂತ ಏನೋ ಅದು ಹೇಳ್ಬಿಡ್ತದ. ಹೆಂಗೆ ಇದು ಹೆಂಗ್ ಗೊತ್ತಾಗುತ್ತೆ ಇದು ನಮ್ಗೆ? ಅನುಭವಕ್ಕೆ ಹೊಂದಿಸ್ಕೊಂಡು ಹೆಂಗ್ ನೋಡ್ಕೊಳ್ಳೋದು ಈ ಉಪದೇಶನ? ಅಂದ್ರೆ ಗಾಢ ನಿದ್ರೆಯಲ್ಲೇ ನಾನು ಇದ್ದೆ ಅಂತ ಫಸ್ಟ್ ಇರುವು ಗೊತ್ತಾಗತ್ತೆ. ಆ ಇರುವು ಯಾವ್ದ್ರಿಂದ ಗೊತ್ತಾಯ್ತು ಅಂದ್ರೆ ಅದು ನಾನು ಜ್ಞಾನ ಸ್ವರೂಪವಾಗಿದ್ದೆ ಅದ್ರಿಂದನೇ ಗೊತ್ತಾಯ್ತು. ಅದಕ್ಕೇನೆ ಅಂದ್ರೆ ಅದು ಆಲೋಚನೆ ಮಾಡಿತು ಅಂತೇನೆ ಅದು ಸುಮ್ನೆ ಇದ್ದಿದ್ದೊಂದು ಜಡ ವಸ್ತು ಅಲ್ಲ, ಜ್ಞಾನ ಸ್ವರೂಪ ಅಂತ. ಅದು ಒಂದು. ಮತ್ತೆ ಬೇರೆ ರೀತಿಯಾಗಿ ಇನ್ನೊಂದು ಕನಸಿನಲ್ಲಿ ನಾವು ಒಬ್ರೇ ಇದ್ರೂನು ಎಲ್ಲಾ ತೋರ್ತಾ ಇರುತ್ತಲ್ಲ, ಅಲ್ಲಿ ಆಲೋಚನೆ ಮಾಡಿದ್ದು ಅನ್ನೋದು ಗೊತ್ತಾಗುತ್ತೆ. ಜಾಸ್ತಿ ಆಗಿದೆ, ಬಹುವಾಗಿರೋದು ಗೊತ್ತಾಗುತ್ತೆ. ಅಂದ್ರೆ ಈಗ ಒಂದೇನು ಅಂದ್ರೆ ಸುಷುಪ್ತಿಗಿನ ಮುಂಚೆ ಮೊದಲು ಕನಸು ನೋಡ್ಕೋಬೇಕು ನಾವು. ಯಾಕಂದ್ರೆ ಇಡೀ ಕನಸಿನ ಅವಸ್ಥೆಯನ್ನ ನಾವು ನೋಡ್ಲಿಲ್ಲ ಅಂತಂದ್ರೆ ಅದ್ ಹೇಳಕ್ ಬರೋಣ. ಇಡೀ ಕನಸಿನ ಅವಸ್ಥೆಯನ್ನ ಬೆಳಗ್ತಾ ಇದ್ದಂಥದ್ದು ನಮ್ಮ ಸ್ವರೂಪ ಅಂತ. ಇಡೀ ಕನಸಿನ ಅವಸ್ಥೆಗೆ ಚೇತನವನ್ನ ಕೊಡ್ತಾ ಇದ್ದಿದ್ದು ನನ್ನ ಇರುವಿಕೆ ಅಂತ. ಗೊತ್ತಾಯ್ತಾ? ಮೊದಲು ನಮ್ಮ ಇರುವಿಕೆ ಅಂತ ನೋಡ್ಕೊಂಡವಾಗ ನಮ್ಮ ಇರುವಿಕೆ ಮುಂದುವರಿತೈತೆ ಅಂತ ಹೇಳ್ತು. ನನ್ನ ಇರುವಿಕೆ ಯಾವ ಇರುವಿಕೆ ಮುಂದುವರಿತಾ ಇತ್ತಲ್ಲೋ ಆ ಇರುವಿಕೆ ಇವಾಗ ನೋಡಿ ಮುಂದುವರಿತಾ ಇತ್ತು, ಅದು ಇದು ಎಲ್ಲ ಪೂರ್ತಿ ಅಧ್ಯಾರೋಪ. ಇನ್ನು ಮುಂದುವರಿತಾ ಇತ್ತು ಅಂದ ತಕ್ಷಣ ನಮ್ಗೆ ಏನೋ ಒಂದು ಆಲೋಚನೆ ಬರೋದಲ್ಲ, ಮುಂದುವರಿತಾ ಇತ್ತು ನಾವೇನೋ ರನ್ನಿಂಗ್, ಅದೇನಲ್ಲ. ಆ ನನ್ನ ಒಂದು ಇರವಿನ ಇರವು ಇದ್ದಿದ್ರಿಂದಲೇ ಇಡೀ ಕನಸಿನ ಅವಸ್ಥೆಯನ್ನ ತಾನು ಅದ್ಯಾವುದಕ್ಕೂ ಕೂಡ ಅಂಟ್ಕೊಳ್ದೇರ ಬರೀ ಬೆಳಗ್ತಾ ಇತ್ತು. ಬರೀ ಅರಿವು ಅಂತ. ಬರೀ ಅರಿವು. ಆ ಬರಿಯ ಅರಿವು ಆ ಕನಸಿನಲ್ಲಿದ್ದಂತಹ ನನಗೆ ಆ ಚೇತನವನ್ನ ಕೊಡ್ತಾ ಇತ್ತು. ಅಲ್ಲಿ ನಾನು ಇಂಥವನು ಅಂತ ಅನ್ಕೊಂಡು ಓಡಾಡ್ತಾ ಇದ್ದೆ. ನನಗಿವತ್ತು ರಜೆ ಹಾಕಿದ್ದೆ, ಸ್ವಲ್ಪ ಹುಷಾರಿಲ್ಲ ಅಂತ. ಸರಿ ಮಲ್ಕೊಂಡಿದ್ದೆ ಮಧ್ಯಾಹ್ನ ಎಲ್ಲ ಓದಂಗೆ ಬಸ್ ಹತ್ಕೊಂಡಲ್ಲೆಲ್ಲ ಹೋಗ್ತೀನಿ, ಮಾಡ್ತೀನಿ, ಇಳ್ಕೊಂತೀನಿ. ಅಂದ್ರೆ ಏನು? ನಾನು ಇಂಥವನು ಬಸ್ ಹತ್ಕೊಂಡು ಹೋದೆ, ದಾರಿ ಎಲ್ಲ ನೋಡಿದೆ. ಅದೇ ನೋಡಿ ಮುಂದಕ್ಕೆಲ್ಲ ಬರುತ್ತೆ, ಬೃಹದಾರಣ್ಯಕೆಲ್ಲ ಬರುತ್ತೆ, ಚಾಂದೋಕಿದೆ. ನರತಾಹ ನಪಂತಹ, ರಥನೂ ಇಲ್ಲ, ರಥ ದಾರಿನೂ ಇಲ್ಲ, ಏನೂ ಇಲ್ಲ. ಈಗ ಆ ನನ್ನ ಬರಿ ಅರಿವು ಆ ಕನಸಿನಲ್ಲಿ ತೋರಿದಂತಹ ನನಗೆ ಆ ಕನಸಿನಲ್ಲಿರುವಂತಹ ಶರೀರ ಮನೋಬುದ್ಧಿಗಳು ಚೇತನವಾಗಿದ್ದಿದ್ರಿಂದಲೇ ತಾನು ಅಷ್ಟೊಂದೆಲ್ಲ ಓಡಾಡಕ್ಕಾಗಿದ್ದಲ್ಲಿ. ಬಸ್ ಹತ್ತಿದ್ದು, ಇಳಿದ್ದು, ಮಾಡಿದ್ದು, ಹೋಗಿದ್ದು ಎಲ್ಲ. ಆ ಶಕ್ತಿ ಇಲ್ಲ ಅಂದ್ರೆ ಎಲ್ಲಾಗ್ತಾ ಇತ್ತು ಅದಕ್ಕೆ?
ಅದಕ್ಕೆ ಚೇತನ ಕೊಡ್ತು ಅಂತ ಆ ಕಾರಣಕ್ಕಾಗಿ ಬಿಡಿ ಅರಿವು ಅಂತ ಕರೆದ್ರು ಅದನ್ನ. ಕನಸಿನಲ್ಲಿ ತೋರಿದಂತಹ ಪ್ರಮಾತೃತ್ವಕ್ಕೆ ಅದನ್ನ ಬಿಡಿ ಅರಿವು ಅಂತ ಕರೆದಿತ್ತು. ನನ್ನಂಗೇನೆ ಎಲ್ಲರೂ ಕೂಡ ಅಲ್ಲಿರ್ತಾರೆ ಅಂತ. ನನ್ನಂಗೇನೆ ಬೇರೆ ಚೇತನಗಳು ಕೂಡ ಅಲ್ಲಿರುತ್ತಲ್ವಾ. ನಾನ್ ಬಸ್ ಹತ್ಕೊಂಡು ಹೋದೆ, ಬಸ್ ಅಲ್ಲಿರೋ ಕಂಡಕ್ಟರ್, ಡ್ರೈವರ್, ಅಲ್ಲಿ ಕೂತಿರೋಂತ ಪ್ರಜೆಗಳು ಎಲ್ಲರೂ ಕೂಡ ಇದ್ರು ಅಂತ. ಹಾಗಾಗಿ ಅವರೆಲ್ಲ ಬಿಡಿ ಅರಿವುಗಳು ಅಂತ. ಬಿಡಿ ಅರಿವುಗಳಿಗೆ ಬರೀ ಅರಿವೇ ಚೇತನವನ್ನು ಕೊಡ್ತಾ ಇದ್ದಿದ್ದು ಅಂತ. ನಿಜ ಹೇಳ್ಬೇಕಂದ್ರೆ ಬಿಡಿ ಅರಿವುಗಳು ಅದು ಇದಕ್ಕೆಲ್ಲ ಅರ್ಥನೇ ಇಲ್ಲ ಹೇಳ್ಬೇಕು ಅಂದ್ರೆ. ಮತ್ತೆ ಯಾಕಂದ್ರೆ ಬಿಡಿ ಅರಿವುಗಳು ಅನ್ನೋದು ಇಲ್ವೇ ಇಲ್ಲ. ಆ ದೃಷ್ಟಿಯಿಂದ ಬರಿ ಅರಿವು ಅಂತ ಇದಕ್ಕೆ ಕರೆದಿದ್ದು. ಆ ಬರಿ ಅರಿವು ಅನ್ನೋ ಮಾತುಗೂ ಅರ್ಥ ಇಲ್ಲ ಆ ಲೆಕ್ಕದಲ್ಲಿ. ಎಲ್ಲವೂ ಅಧ್ಯಾರೋಪ ದೃಷ್ಟಿಯಿಂದ ಬೋಧನೆ ಸೌಕರ್ಯ ಕೈ ಇಟ್ಕೊಂಡಿದ್ರು ಅಂತ ಮಾತ್ರ ಅದಕ್ಕೆ ಅರ್ಥ ಬರುತ್ತೆ ಹೊರತು ಅದರ ದೃಷ್ಟಿಯಿಂದ ಯಾವ ಅರ್ಥನೂ ಬರಲ್ಲ. ಆ ಬರಿ ಅರಿವನ್ನ ಕೇಳಿದ್ರೆ ನಿನ್ ಬಿಡಿ ಅರಿವು ಆಯ್ತಾ, ನಾನೇನ್ ಬಿಡಿ ಅರಿವು ಆಗುತ್ತೆ ಅಂತ ಕೇಳುತ್ತೆ. ಮಣ್ಣಿಗೆ ಗಣೇಶ ಆಗದ್ ಗೊತ್ತಾ? ಹೋಗ್ಲಿ, ಆಗದ್ ಗೊತ್ತಾ ಇಲ್ಲಿ ಮಣ್ ಗಣೇಶನ್ ನೋಡಿದ್ನ ಅಂತ? ಮಣ್ ಗಣೇಶನ್ ನೋಡೇ ಇಲ್ಲ. ಆದ್ರೆ ಇಲ್ಲಿ ನೋಡಿಕೊಳ್ಳುವಂತಹ ಒಂದು ಪ್ರಕ್ರಿಯೆ ಅದು ಹೀಗೆ ಅಂತ. ಅರಿವು ಅಂತ ಆಯ್ತದು. ಅಂದ್ರೆ ಅಲ್ಲಿ ಯಾಕೆಂದ್ರೆ ಇವಾಗ ಗಾರ್ಡನ್ ನಿದ್ರೆನಲ್ಲಿ ಯಾವ ವೃತ್ತಿ ಇರೋದಿಲ್ವಲ್ಲ, ಅಲ್ಲಿ ಕಷ್ಟ ನಮ್ಗೆ ನೋಡ್ಕೊಳ್ಳೋದಕ್ಕೋಸ್ಕರ. ಬರೀ ಚೇತನವಾಗಿರ್ತೀವಿ. ಅದು ಮೊದ್ಲು ಕನಸನ್ನು ನೋಡ್ಕೊಂಡ್ಮೇಲೆ ಆಮೇಲಿಂದ ನಾವು ಸುಷುಪ್ತಿಗೆ ಬಂದ್ರೆ ಸುಲಭ ಆಗುತ್ತೆ. ಯಾಕಂದ್ರೆ ಅಲ್ಲಿ ವೃತ್ತಿ ಇರೋದ್ರಿಂದ ನಮ್ಗೆ ಒಂದ್ ಲೆವೆಲ್ ಕನ್ವಿನ್ಸ್ ಆಗುತ್ತೆ ನಮ್ಗೆ. ಇಡೀ ಕನಸಿನಲ್ಲಿ ಇರುವಂತಹ ಅನೇಕ ವೃತ್ತಿಗಳು, ಆ ಅನೇಕ ವೃತ್ತಿಗಳ ಆಗಿದ್ರಿಂದಲೇ ಅಷ್ಟೊಂದು ಇದಾಗೋದಲ್ಲಿ, ಏನೋ ಒಂದು ಕೆಲಸ ಆಗೋದಲ್ಲಿ. ಬಸ್ ಅಲ್ಲಿ ಹತ್ತದೆ ಹೇಳಿದೆ, ಅವ್ರೇನೋ ಮಾಡಿದ್ರು, ಇವ್ರಿಂದ ಆಯ್ತು, ಅದಾಯ್ತು, ಅದಾಯ್ತು ಅಂತೆಲ್ಲ ಆಯ್ತಾ. ಆ ಇಡೀ ಕನಸಿನ ಅವಸ್ಥೆ ಸೇರ್ಸಿದ್ರೆ ಒಂದು ವೃತ್ತಿ ಅಲ್ವಾ ಅದು. ಆ ವೃತ್ತಿಯನ್ನ ನಾನು ಎಚ್ಚರವಾದ ಮೇಲೆ ನಾನು ಆ ಇಡೀ ಕನಸಿನ ವೃತ್ತಿಯನ್ನ ವಿಷಯ ಮಾಡ್ಕೊಂಡು ಹೇಳ್ತೀನಿ ಅಂತಂದ್ರೆ, ಯಾವ ನನ್ನ ಅಸ್ತಿತ್ವ ಮುಂದುವರಿತಾ ಇತ್ತಲ್ಲ, ಆ ಸದೇವ ನನ್ನ ಇರವು, ಬರೀ ಇರವು, ಆ ಇರವೇ ಚೇತನ ರೂಪವಾಗಿದ್ದಿದ್ರಿಂದಲೇ ಅಷ್ಟು ಕನಸಿನ ಅವಸ್ಥೆಯನ್ನ ಬೆಳಗಕ್ಕೆ ಸಾಧ್ಯ ಆಗಿದ್ದು ಅಂತ. ಅಂದ್ರೆ ಏನಾಯ್ತು, ನನ್ನ ಸ್ವರೂಪವು ಬರಿಯ ಅರಿವಿನ ರೂಪವೇ ಅಂತ. ಇವಾಗ ಯಾವ ವೃತ್ತಿಯೂ ಇಲ್ಲದೆ ನಾನು ಏನೊಂದು ಅರಿಲಿಲ್ಲ ಅಂತ ಹೇಳ್ಬೇಕಾದ್ರೂ ಕೂಡ ನನ್ನ ಅಸ್ತಿತ್ವ ಇರ್ಲೇಬೇಕು ಅಂತ. ಅದು ಆಮೇಲೆ ನೋಡ್ಕೊಳ್ಳುವಂಥದ್ದು ಅಂತ. ಆನಂದ ರೂಪ ಮುಂದುವರಿತಾ ಇತ್ತು ಅಂತ. ಆನಂದಕ್ಕೆ ನಾವು ಸುಶ್ರುತಿ ಬಿಟ್ರೆ ಬೇರೆ ಇನ್ನೇನು ತಗೊಂಬರಕ್ ಸಾಧ್ಯನೇ ಇಲ್ಲ. ಕನಸನ್ನು ತಗೊಂಬಂದ್ರು ಆಗಲ್ಲ, ಎಚ್ಚರನ ತಗೊಂಬಂದ್ರು ಆಗಲ್ಲ. ಇವಾಗ ಅರಿವಿಗೆ, ಇರವಿಗೆ ವೃತ್ತಿ ರೂಪವಾದಂತ ಎಚ್ಚರ ಮತ್ತೆ ಕನಸನ್ನು ತಗೊಂಬರಕ್ ಸಾಧ್ಯ. ಆನಂದವನ್ನ ಹೇಳ್ಬೇಕಾದ್ರೆ ನಾವು ಸುಶ್ರುತಿಗೆ ಬರ್ಲೇಬೇಕಾಗತ್ತೆ, ಇಲ್ಲಾಂದ್ರೆ ಆಗದೇ ಇಲ್ಲ. ಅಂದ್ರೆ ಇಲ್ಲಿ ಒಂದು ಅನುಕೂಲ ಇದೆ ನಮ್ಗೆ. ಇಲ್ಲಿ ನಾವು ಇರವನ್ನ ಮತ್ತೆ ಅರಿವನ್ನ ಗುರುತಿಸ್ಲಿಕ್ಕೆ, ಅದಕ್ಕೋಸ್ಕರ ಪರಮಾರ್ಥ ಚಿಂತಾಮಣಿಯಲ್ಲಿ ಮೊದಲು ತಗೊಂಬಂದಿದ್ದು ಇರವನ್ನ, ಆಮೇಲೆ ಅರಿವನ್ನ. ಅದಕ್ಕೆ ನಾವೇನಾದ್ರೂ ಅವಸ್ಥಾದ ವಿಚಾರ ಹೇಳ್ಬೇಕಾದ್ರೆ ಹೆಂಗೆಂಗೋ ತಂದ್ಬಿಡ್ಬಾರ್ದು. ಮೊದ್ಲು ಆನಂದ ಹೇಳಿ, ಆಮೇಲೆ ಅರಿವಿನ ಹೇಳಿ, ಆಮೇಲೆ ಹಾಗೆಲ್ಲ ಮಾಡ್ಕೊಬಾರ್ದು. ಇರವನ್ನೇ ಮೊದ್ಲು ಹೇಳ್ಬೇಕು ನಾವು. ಚಾಂದೋಕ್ಯದಲ್ಲೂ ಹಾಗೆ ಬಂದಿದ್ದು, ಸದೈವ ಸೌಮ್ಯಂ ಇದಮಗ್ರಾಸಿತ್ ಅಂತ. ಇರವು, ಆಮೇಲೆ ಅರಿವು, ಆಮೇಲೆ ಆನಂದ ಅಂತ. ಹಾಗಾಗಿ ಐಕ್ಷತಾಂ ಬಹುಸ್ಯಾಂ ಪ್ರಜಾಯತೆ ಎಂದಿದ ತಕ್ಷಣನೇ ಇಲ್ಲಿ ಅರಿವಿನ ರೂಪವು ಆಗಿದ್ವಿ ಅಂತ. ನಾವು
ಇದನ್ನ ಎಷ್ಟು ನಾವು ಒಳಗಡೆ ಬೋಧ ಮಾಡ್ಕೊಳ್ಬೇಕು ಅಂತ. ಇಂಟ್ಯೂಷನ್, ಒಳಬೋಧ. ದೇವರ ಕೃಪಣಿಗಳು ಹೇಳ್ತಾ ಇದ್ರು ಕೆಲವು ಎಲ್ಲಾ ಇಂಗ್ಲಿಷ್ ಪದಗಳೆಲ್ಲ ತುಂಬಾ ಬಡಬುವ ಇದು ಸ್ವರೂಪ ತಿಳಿಸ್ಕೊಡೋಕೋಸ್ಕರ ಇರೋಂಥದ್ದಲ್ಲ. ಯಾಕಂದ್ರೆ ಅದು ಇರೋದೇ ಹೊರಗಡಿನ ವಿಷಯಗಳು ತಿಳಿಸ್ಕೊಡೋ ಭಾಷೆ ಬಂದಿದ್ದೆ ಹಾಗೆ ಅಂತ. ಆದ್ರೆ ಒಂದು ಪದ ತುಂಬಾ ಚೆನ್ನಾಗಿದೆ ಅಂತ, ಇಂಟ್ಯೂಷನ್ ಅಂತ. ಇನ್ ಟ್ಯೂಷನ್, ಟ್ಯೂಷನ್ ವಿದಿನ್ ಇನ್ಸೈಡ್ ಈಸ್ ಕಾಲ್ಡ್ ಇಂಟ್ಯೂಷನ್, ಒಳಬೋಧ ಅಂತ. ಇವಾಗ ನೋಡಿ, ಇವಾಗ ಪದಗಳ ಮೂಲಕ ಎಷ್ಟೇ ಹೇಳ್ಬೋದು, ಗ್ರಂಥದ ಮೂಲಕ ಎಷ್ಟೇ ಬರಿಬೋದು, ಆದ್ರೆ ಅದನ್ನ ಕೇಳಿದ ಮೇಲೆ, ಓದಿದ ಮೇಲೆ ನಾವು ಯಾವ ರೀತಿಯಾಗಿ ನಾವು ಅದನ್ನ ಚಿಂತನೆ ಮಾಡಿ ಆ ಸ್ವರೂಪದಲ್ಲಿ ನೆಲೆ ನಿಲ್ತೀವೋ ಅದು ಮುಖ್ಯ ಇರೋದಿಲ್ಲಿ. ನಮ್ಗೆ ಆನಂದಕ್ಕೆ ಹೋಗೋದಿರ್ಲಿ, ಆನಂದ ಆಮೇಲೆ, ಯಾಕಂದ್ರೆ ಸಂಪೂರ್ಣ ಆಗಲ್ಲ. ಆನಂದ ಗೊತ್ತಾಗ್ಲಿಲ್ಲ ಅಂದ್ರೆ ಸಂಪೂರ್ಣ ಆಗಲ್ಲ. ಅದಕ್ಕೆ ಇರವು ಗೊತ್ತಾಯ್ತು, ಅರಿವು ಗೊತ್ತಾಯ್ತು, ಆನಂದ ಗೊತ್ತಾಗ್ಲಿಲ್ಲ ಅಂತೆಲ್ಲ ಅಂದ್ರೆ ಎರಡೂ ಗೊತ್ತಾಗಿಲ್ಲ ಅಂತ ಅರ್ಥ ಅಂತ ಅಷ್ಟೇ ಹೇಳ್ತಾ ಇದ್ರು ಭಗವತ್ಪಾದರು ಅಂತ. ಇರವು ಗೊತ್ತಾಯ್ತು, ಅರಿವು ಗೊತ್ತಾಯ್ತು, ಆನಂದ ಗೊತ್ತಾಗ್ಲಿಲ್ಲ ಅಂದ್ರೆ ನಿನ್ಗೆ ಇರುವು ಅರಿವು ಎರಡೂ ಗೊತ್ತಾಗಿಲ್ಲ ಅಂತ ಅರ್ಥ ಅಂತ. ಯಾಕಂದ್ರೆ ಇರವು ಅಂತಂದ್ರು ಅರಿವು ಅಂದ್ರೆ ಆನಂದ ರೂಪವೇ ಅದು. ನನ್ನ ಅಸ್ತಿತ್ವ ಏನ್ ಮುಂದುವರಿತಾ ಇತ್ತಲ್ಲ ಅದು ಬರೀ ಆನಂದ ರೂಪವೇ ಅಂತ ಆಮೇಲೆ ನೋಡ್ಕೊಳ್ಳೋಂಥದ್ದು. ಮೊದ್ಲು ಅರಿವುನು, ಆ ಚೇತನ, ಅದು ಬರೀ ಚೇತನ, ಅದು ಎಂಥ ಚೇತನ ಅದು ಅಂತ. ಇಡೀ ಬ್ರಹ್ಮಾಂಡವನ್ನೇ ಬೆಳಗದಂತ ಚೇತನ ಅದು. ಏನ್ ಬ್ರಹ್ಮಾಂಡ ಅಂದ್ರೆ, ಇವಾಗ ನಮಗೆ ಈಗ ಗೊತ್ತಿರೋಂಥದ್ದು ಏನು, ಈ ಪ್ರಪಂಚ ನಮ್ಗೇನ್ ಕಾಣಿಸುತ್ತಲ್ಲ ಅವಸ್ಥೆ ವೈಶಾಲ್ಯ ಅಂತ ತಗೋಬೇಕಾದ್ರೆ ಅದೆಲ್ಲ ಸ್ವಾಮಿಗಳಿಂದನೇ ತೋರ್ಸ್ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ಅಲ್ಲೇನೆ. ಅದೆಲ್ಲ ಈ ಇಡೀ ಕನಸಿನಲ್ಲಿ ತೋರುವಂತ ಪ್ರಪಂಚ ಅಂತ ತಗೊಂಡವಾಗ ಅಲ್ಲಿ ಇವಾಗ ಸುನೀತಾ ವಿಲಿಯಮ್ಸ್ ಅವ್ರು ಯೋಚನೆ ಮಾಡಿದಾಗ ಸ್ಪೇಸ್ ಹೋಗೋದು ಅದೆಲ್ಲ ಆಯ್ತು ಅಂತ ಇಟ್ಕೊಳ್ಳಿ. ಅಲ್ಲಿ ಸ್ಪೇಸ್ ಹೋದವಾಗ ಏನಾಯ್ತು, ಭೂಮಿ ವಿಷಯ ಆಗುತ್ತೆ. ನನಗೆ ಇಡೀ ಭೂಮಿ ವಿಷಯ ಆಗುತ್ತಲ್ರಿ, ಹೇಗಿದೆ ನೋಡಿ, ಇಡೀ ಭೂಮಂಡಲ ವಿಷಯ ಆಗುತ್ತಲ್ಲ ನಮ್ಗೆ. ನೋಡ್ತೀವಲ್ಲ, ನೋಡೋದು, ಭೂಮಿಯನ್ನು ನೋಡೋದು ಅಂತ ಆಯ್ತಾ. ಅದು ವ್ಯಾಪ್ತಿ ಎಷ್ಟು ಅದ್ರದ್ದು, ಆ ಸೂರ್ಯನ ಒಂದು ತೇಜಸ್ಸಿನಿಂದಲೇ ಈ ಎಲ್ಲವೂ ಇರುವಂತದ್ದು ಅಂತ. ಆ ಸೂರ್ಯನಿಗೂ ತೇಜಸ್ಸನ್ನು ಕೊಟ್ಟಿದ್ ಯಾರು, ಆ ನನ್ನ ಇರವೇ ಅರಿವಿನ ರೂಪ ಆಗಿದ್ರಿಂದಲೇ. ಆ ಅಸ್ತಿತ್ವವೇ ಅದೇ ಹಿಂದೆಲ್ಲ ಬಂದಿತ್ತಲ್ಲ, ಯಾವ ಸ್ವಲ್ಪ ನೆನಪಿಸ್ಕೊಡೆ, ಯಾರ್ದು, ಗಾರ್ಗ್ಯನ್ ಹೇಳಿದ್ದು, ಹಿಂದೆ ಗಾರ್ಗ್ಯನ್ ಹೇಳಿದ್ದು, ಯಾವ ಚೇತನವು ಸೂರ್ಯನಲ್ಲಿ ಇದ್ದುಕೊಂಡು ತಪ್ಪಿಸ್ತಾ ಇದೆಯೋ ಅದೇ ಚೇತನವೇ ಈ ಶರೀರದಲ್ಲಿ ಕರ್ತೃ ಭೋಕ್ತೃ ರೂಪವಾಗಿ ಇರುವಂತದ್ದು ಅಂತ ಆಯ್ತಾ. ಆದ್ರೆ ಅದು ಗಾರ್ಗ್ಯನ್ ತಿಳ್ಕೊಂಡಿದ್ದು ಇದು ಪ್ರಜಾಪತಿ ಹೆಚ್ಚಿಗೆನವನು ಅಂತ ಆಯ್ತಾ. ಇಲ್ಲಿ ಅದೇ ಚೇತನವೇ ಇಲ್ಲೂ ಇರುವಂತದ್ದು ಅಂತಂದ್ರೆ ಎಷ್ಟು ವಿಸ್ತಾರವಾಗಿದೆ ಅಂತ ಯೋಚನೆ ಮಾಡ್ಬೇಕು ನಾವು. ಸ್ವಾಮಿಗಳದೊಂದು ಲೇಖನ ಇದೆಯಲ್ಲ, ವೇದಾಂತ ಸಂದೇಶಗಳು ಭಾಗ 2ರಲ್ಲಿ, ಬಯಲು ಫಸ್ಟ್ ಬಯಲನ್ನ ತಗೊಂಡು, ಬಯಲು ವಿಸ್ತಾರವಾಗಿರೋಂಥ ಬಯಲು, ಆಮೇಲೆ ಕಟ್ಟಡಗಳು ಬಂದ್ಬಿಡುತ್ತೆ ಅದರೊಳಗೆ, ಆಮೇಲಿಂದ ಆ ಬಯಲು ಅಂದ್ರೆ ಒಂದು ಆಕಾಶ ಅನ್ನುವಂಥದ್ದು ವಿಸ್ತಾರತೆ ಅನ್ನೋದು ಎಷ್ಟಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡ್ತೀವ ನಾವು. ಆಕಾಶದ ಒಂದು ವಿಸ್ತಾರತೆ ಅನ್ನೋದು ಎಷ್ಟಿರುತ್ತೆ ಅಂತ ನಮ್ಗೆ. ಆಕಾಶ ಅಂದ ತಕ್ಷಣ ನಮ್ಗೆ ಏನು ನಾನು ಕಾಣಿಸ್ತಾ ಇರೋದು, ಬೇಕಾದ್ರೆ ಆಕಾಶ ಅವತ್ತು ಆಕಾಶ ವಿಷಯವೇ. ಅದು ಸೂಕ್ಷ್ಮ ಆಗಿರೋಂತಿದ್ರೆ ನಮ್ಗೆ ಅಷ್ಟು ಸುಲಭವಾಗಿ ವಿಷಯ ಮಾಡ್ಕೊಳಕ್ ಬರಲ್ಲ ಅದು. ಅದರ ವಿಸ್ತಾರತೆ ಎಷ್ಟು ಅಂತ ಇವಾಗ ನೋಡಿ,
ಸೂರ್ಯನಿಗೆ ಹೋಲಿಸಿದ್ರೆ ಭೂಮಿ ಎಲ್ಲೂ ಇಲ್ಲ, ಇರೋದು. ಆ ಸೂರ್ಯನ ಒಂದು ಬೆಳಕು ಭೂಮಿಯವರೆಗೂ ಬರ್ಬೇಕು ಅಂದ್ರೆ ಬೆಳಕಿನ ವೇಗವು ಇಫ್ ಇಟ್ ಟ್ರಾವೆಲ್ಸ್ ಅಟ್ ಎ ಸ್ಪೀಡ್ ಆಫ್ 3.5 ಕಿಲೋಮೀಟರ್ಸ್ ಪರ್ ಸೆಕೆಂಡ್, ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಅಂತ ಇಟ್ಕೊಳ್ಳಿ, ಎಕ್ಸಾಕ್ಟ್ಲಿ ಅಷ್ಟೇ ಅಂತಲ್ಲ, ಆ ಪರ್ ಸೆಕೆಂಡ್ ಹೇಳ್ತಾ ಇರೋದು ನಾನು. ಅಷ್ಟು ಟ್ರಾವೆಲ್ ಮಾಡುತ್ತೆ. ಅದು ಮಾಡಿದ್ರೆ 8 ಇಂದ 10 ನಿಮಿಷ ಬೇಕು ಅಂತ. ಸ್ವಲ್ಪ ಲೆಕ್ಕ ಹಾಕೊಳ್ಳಿ ಎಷ್ಟು ದೂರ ಇದೆ ಸೂರ್ಯನಿಗೂ ಮತ್ತೆ ಭೂಮಿಗೂ ಅಂತ, ಅದರ ಅಂತರ. ಆಯ್ತು. ಇನ್ನು ದೂರ ಇದೆಯಲ್ಲ ಗ್ರಹಗಳು, ಯಾವ್ದು ನೆಪ್ಟ್ಯೂನು, ನಂಗೆ ಗೊತ್ತಿಲ್ಲ, ನನ್ಗೆ ಕರೆಕ್ಟ್ ಆಗಿ ಜಿಯೋಗ್ರಫಿ ಗೊತ್ತಿಲ್ಲ ಯಾವ ತರ ಇದೆ ಅಂತಾನೆ. ಇದು ಗುರುಗ್ರಹ, ಆ ಕಡೆ ಅಂತ ಪ್ಲೂಟೋ, ಅದೆಲ್ಲವೂ ಕೂಡ ಇನ್ನೆಷ್ಟು ಅಂತರ ಇರ್ಬೋದು ಅದಕ್ಕೂ ಇದಕ್ಕೂ. ಯಾಕಂದ್ರೆ ಅದೆಲ್ಲವೂ ಕೂಡ ತಣ್ಣಗಿರಂತ, ಮಂಗಳ ಅದೆಲ್ಲ ತಣ್ಣಗಿರಂತದ್ದು, ಅದೆಲ್ಲ ಸೂರ್ಯನ ಬೆಳಕು ಹೆಚ್ಚಿಗೆ ಬಿಡೋದಿಲ್ಲ. ಇನ್ನು ಆ ಸೂರ್ಯನಿಗೆ ಹಲವು ಸೂರ್ಯರು ಇದ್ದಾರೆ, ಅದನ್ನೇ ನಕ್ಷತ್ರ ಅಂತ ನಾವು ಕರಿತಾ ಇರೋದಲ್ವಾ. ಒಂದು ನಕ್ಷತ್ರಕ್ಕೂ ಇನ್ನೊಂದು ನಕ್ಷತ್ರಕ್ಕೂ ಲೆಕ್ಕ ಹಾಕೊಳ್ಳಿ ಎಷ್ಟು ಅಂತರ ಇರುತ್ತೆ ಅಂತ, ಆಕಾಶದ ವ್ಯಾಪ್ತಿ ಅನ್ನೋದು ಎಷ್ಟು ಅಂತ. ಸರಿ, ಈ ಆಕಾಶದ ವ್ಯಾಪ್ತಿ ಚಿಂತನೆ ಮಾಡಿದ್ವಿ. ಸ್ವಾಮಿಗಳಾದ ಅದು ಏನು ನಿಜ ಹೇಳ್ಬೇಕು ಅಂದ್ರೆ, ಆಚಾರ್ಯ ಸುಮ್ನೆ ಅಲ್ಲ ಹೇಳೋದು, ಆಚಾರ್ಯ ಇನ್ನೊಂದು ರೂಪ ಅಂತ. ಆಗಲೇನು ಈ ಶಂಕರ ಇರ್ತಾನೆ, ಬಂಧನ ಇದೆ ನಾಡಿನ ಪುಣ್ಯ ಅಂತ ಸುಮ್ನೆ ಅಲ್ಲ ಹೇಳೋದು. ಏನು ಅಂದ್ರೆ ಹೇಳೋದು, ಆ ಆಕಾಶವನ್ನ, ಈ ಚಿದಾಕಾಶ ಅನ್ನೋದೇನಿದೆಯಲ್ಲ, ಅದು ಇವಾಗ ಕಣ್ಣಲ್ಲಿ ನಾನು ನೋಡ್ತೀನಲ್ಲ, ನಾನು ಆಕಾಶ, ಒಂದ್ ನಕ್ಷತ್ರ ಇನ್ನೊಂದ್ ನಕ್ಷತ್ರ ಅಂತರ ಅಷ್ಟಿದೆ ಅಂತ. ಯಾವ್ದು ದೊಡ್ಡದು? ಚಿದಾಕಾಶ ದೊಡ್ಡದು ಅಂತ ಆಯ್ತು. ನನಗ್ ವಿಷಯ, ಅಷ್ಟು ಆಕಾಶವು ನನಗ್ ವಿಷಯ ಆಗ್ತಾ ಇದೆ. ಚಿದಾಕಾಶ ದೊಡ್ಡದು ಅಂತ ಆಯ್ತು ಆ ಹೊರಗಡೆ ಇರುವಂತ ಆಕಾಶಕ್ಕಿನ್ನ. ಭೂತಾಕಾಶಕ್ಕಿಂತ ಈ ಚಿದಾಕಾಶದ ವ್ಯಾಪ್ತಿ ಎನ್ನೋದು ಹೆಚ್ಚಿಗೆ ಅಂತ ಆಯ್ತು ಅಲ್ವಾ. ಅದೇ ತಿರ್ಗಾ ತಗೊಂಡಾಗ ಕನಸನ್ನ ತಗೊಳ್ಬೋದು. ಇದು ಅರ್ಥ ಆಗ್ಬೇಕು ಅಂದ್ರೆ ಸ್ವಲ್ಪ ಬೇಕು, ಅದು ಸಾಮರ್ಥ್ಯ ಬೇಕು ಅದಕ್ಕೆ, ಇನ್ನಾದ್ರೆ ಆಗಲ್ಲ. ಫಸ್ಟ್ ನಂಗೂ ಕಷ್ಟ ಆಗ್ತಾ ಇತ್ತು ಅಂತ ಇಟ್ಕೊಳ್ಳಿ. ಇವಾಗ ಕನಸನ್ನ ತಗೊಂಡಾಗ ಈಗ ತುಂಬಾ ಕಷ್ಟ ಅಂತ ಅನಿಸ್ತಾ ಇದೆಯಾ ಇದು ಅರ್ಥ ಆಗೋದು? ಫಸ್ಟ್ ಆಫ್ ಆಲ್ ಭೂತಾಕಾಶಕ್ಕಿಂತ ಚಿದಾಕಾಶ ದೊಡ್ಡದು ಅಂತ ನೀವ್ ಹೇಳ್ತಿರೋದ್ ವರ್ಡ್ ತರ ಅರ್ಥ ಆಗ್ತಾ ಇದೆ, ಇಮ್ಯಾಜಿನ್ ಮಾಡ್ಕೊಳಕ್ ನಿಜವಾಗ್ಲೂ ಒಂಥರ ಕಷ್ಟ ಆಗ್ತಾ ಇದೆ. ಅದು ಈಗ ಪ್ರತ್ಯೇಕ ಅಂತಾರಲ್ಲ, ಅದು ಅಷ್ಟು ಕ್ಲಿಯರ್ ಆಗಿ ಬರ್ತಾ ಇಲ್ಲ. ಇವಾಗ ಭೂತಾಕಾಶ ಯೂನಿವರ್ಸ್ ತಗೊಂಡ್ಬಿಟ್ಟು, ಯೂನಿವರ್ಸ್ ಅಲ್ಲಿ ಪ್ಲಾನೆಟ್ಸ್ ಮತ್ತೆ ನಕ್ಷತ್ರಗಳು, ಪ್ಲಾನೆಟ್ಸ್ ಗಿಂತ ಸೂರ್ಯನ್ಗಿಂತ ನಕ್ಷತ್ರಗಳು ಇನ್ನೂ ದೊಡ್ಡದಾಗಿರುತ್ತಂತೆ. ಅದನ್ನೆಲ್ಲ ನಾವು ಈ ಕಡೆ ಕೇಳಿಸ್ತಾ ಇಲ್ಲ, ಫೋನ್ ಬಂತು ಅನ್ಸುತ್ತೆ. ಅದನ್ನ ನಾವು ನೋಡ್ತಿದೀವಿ ಅಂದ್ರೆ ನಮ್ ಚಿದಾಕಾಶ ಇನ್ನೂ ದೊಡ್ಡದಿದೆ ಅಂತ ಅರ್ಥ ಮಾಡ್ಕೋಬೇಕು. ಹೇಗೆ ಗೊತ್ತು ಮಾಡ್ಕೊಂತೀರಾ ಅದನ್ನ? ನಾನು ಅಂದ ತಕ್ಷಣ ಈ ಶರೀರದೊಳಗಡೆ ಹೋಗ್ಬಿಟ್ಟೆ ಅದೊಂದ್ ಚಿಕ್ಕದಾಗೆ ಆಗೋಗ್ಬಿಡತ್ತೆ ಆಕ್ಚುಲಿ. ಅದೇ ಹೇಳ್ತಾ ಇರೋದು. ನನಗೆ ಕಷ್ಟ ಆಗ್ತಾ ಇತ್ತು. ಆಮೇಲೆ ಅದ ಕಾಲ್ ಬಂತು ಅನ್ಸುತ್ತೆ. ಹೇಳಿ ಪ್ರತಿಭಾ ಆಂಟಿ ಏನ್ ಹೇಳ್ತಾ ಇದ್ರಿ? ಅದೇ ಈಗ ಯೂನಿವರ್ಸ್ ತಗೊಂಡ್ಬಿಟ್ಟು, ಯೂನಿವರ್ಸ್ ಅಲ್ಲಿ ಪ್ಲಾನೆಟ್ಸ್, ಅದಕ್ಕಿರೋ ದೂರಗಳು, ಮತ್ತೆ ಸೂರ್ಯ ಬಂದು ಮಧ್ಯದಲ್ಲಿರುತ್ತೆ, ಅದ್ರ ಸುತ್ತ ಇದೆಲ್ಲ ಸುತ್ತಾ ಇರುತ್ತೆ. ಅದೇ ಸೂರ್ಯನ ತರ ಎಷ್ಟೊಂದು ಅದಕ್ಕಿಂತ ಪ್ರಕಾಶವಾಗಿರೋದು ಎಷ್ಟೊಂದಿದೆ. ನಾವು ಅದನ್ನ ಎಲ್ಲ ನೋಡ್ತಿರಲ್ವಾ,
ಅದೇ ಇದು ಚಿತ್ ಆಕಾಶ ಇದಿನ್ನೂ ದೊಡ್ಡದು ಅಂತ ಗೊತ್ತಾಯ್ತು. ಅದ್ ಹೆಂಗ್ ಗೊತ್ತಾಗುತ್ತೆ ಚಿದಾಕಾಶ ದೊಡ್ಡದು ಅಂತ? ಚಿದಾಕಾಶ ಅಂದ್ರೆ ಅದೇ ಇದು ಆ ಆಕಾಶ ನಮ್ಗೆ ವಿಷಯ ಆಗುತ್ತಲ್ಲ. ಹೆಂಗ್ ಹೇಳ್ತೀರಾ ಅದು ವಿಷಯ ಆಗುತ್ತೆ? ಅದು ಇವಾಗ ಸರಿ, ಅದು ಏನು ಅಂದ್ರೆ ಕನಸನ್ನ ತಗೊಂಡಾಗ ಇಲ್ಲಿ ಆ ಕನಸಿನಲ್ಲಿ ಅದೇ ಹೇಳಿದ್ನಲ್ಲ, ಕನಸಿನಲ್ಲೂ ಕೂಡ ಸುನೀತಾ ವಿಲಿಯಮ್ಸ್ ಅಲ್ಲಿ ಓದವಾಗ ಒಂದ್ ಭೂಮಿ ವಿಷಯ ಆಯ್ತು ಅಂತ ಅನ್ಕೊಂಡವಾಗ ಅದೆಲ್ಲ ನೋಡ್ಕೊಂಡವಾಗ ನಮ್ಗೆ ಆ ಆ ಒಂದು ಭೂತಾಕಾಶ ಅನ್ನುವಂಥದ್ದು ಬರೀ ಆ ಚಿದಾಕಾಶವೇ ಬೆಳಗಿತ್ತು ಅನ್ನೋದು ನಮ್ಗೆ ಗೊತ್ತಾಗುತ್ತ ಅಲ್ಲಿ ಅಂತ. ಚಿದಾಕಾಶ ಅಂತಂದವಾಗ ಸ್ವರೂಪ ಅಲ್ಲ ಚಿದಾಕಾಶ ಅಂದ್ರೆ. ಚಿದಾಕಾಶ ಅಂದ್ರೆ ಸ್ವರೂಪ ಅದಕ್ಕಿಂತ ಹಿಂದೆ ಇರೋದೇ ಅದಿರೋದು ನಮ್ ಚಿತ್ಸ್ವರೂಪ. ಅದು ಚಿದಾಕಾಶ ಬೇರೆ ಚಿತ್ಸ್ವರೂಪ ಬೇರೆ, ನೆನ್ಪಿಡ್ಕೊಳ್ಳಿ. ಆ ಚಿದಾಕಾಶ ಅಂತಂದವಾಗ ಇಲ್ಲಿ ನಾವು ಕನಸಿನಲ್ಲಿ ಅಷ್ಟನ್ನು ಕೂಡ ನಾವು ವಿಷಯ ಮಾಡ್ಕೊಳ್ತೀವಿ ಅಲ್ಲಿ. ಅಂದ್ರೆ ಅಷ್ಟು ವಿಷಯ ಆಗತ್ತೆ ಅಂತಂದ್ರೆ ಇದು ಅದಕ್ಕಿಂತ ಹೆಚ್ಚಿನದು ಅಂತ ಆಯ್ತು, ದೊಡ್ಡದು ಅಂತ ಆಯ್ತು. ವಿಷಯ ಮಾಡಿ ನೋಡ್ಕೊಳಕ್ ಬರ್ತಾ ಇದೆ ಅಂತಂದ್ರೆ ಆಕಾಶವನ್ನೇ ನಾನು ವಿಷಯ ಮಾಡ್ಕೊಂಡು ನೋಡ್ಕೊಂತಾ ಇದೀನಿ ಅಂತ, ಅಷ್ಟು ವ್ಯಾಪ್ತವಾಗಿರುವಂತ ಆಕಾಶವನ್ನ ವಿಷಯ ನೋಡ್ತಾ ಇರುವಂತ ಆ ಒಂದು ಚಿದಾಕಾಶವು ಅದಕ್ಕಿನ್ನ ದೊಡ್ಡದು ಅಂತ ಆಯ್ತು. ಈ ಚಿದಾಕಾಶವನ್ನು ವ್ಯಾಪಿಸಿರುವಂತ ಆ ಚಿತ್ಸ್ವರೂಪ ಅನ್ನುವಂಥದ್ದು, ಆ ಚಿತ್ತು ಚಿದಾಭಾಸವು ಆ ತೋರ್ಲಿ ಅಡಗಳಿ ತಾನು ಇದ್ದೇ ಇರುತ್ತಲ್ಲ, ಅದರ ವ್ಯಾಪ್ತಿ ಇನ್ನೆಷ್ಟು ಅಂತ ಅನಂತ ಅಂತ ಅನಂತ ಅಂತ. ಭಗವಂತನಿಗೆ ಅನಂತ ಅಂತ ಹೇಳೋದು ಏನು, ಎಷ್ಟು ಹೊಂದುತ್ತೆ ನೋಡಿ. ಅನಂತ ವ್ಯಾಪ್ತನಾಗಿರುತ್ತೆ, ಅನಂತ ರೂಪನಲ್ಲೇ ಇದೆಲ್ಲವೂ ಕೂಡ ತೋರ್ತಾ ಇದೆ, ಅಡಗ್ತಾ ಇದೆ. ನೋಡುತ್ತಲಿರುವೆನು ನಾನೆಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ. ನೋಡುವ ನನ್ನೋಳು ಮೂಡಿ ಮುಳುಗಿ ತೇಲಾಡುತ್ತಲಿರುವುದು ಜಗವೆಲ್ಲ. ನೋಡುವ ನನ್ನೋಳು ಮೂಡಿ ಮುಳುಗಿ ತೇಲಾಡುತ್ತಿರುವುದು ಜಗವೆಲ್ಲ ಅಂತ. ಜಗವೆಲ್ಲ ಮೂಡಿ ತೇಲಾಡ್ತಾ ಇದೆ ಇಲ್ಲಿ, ನನ್ನ ಇರುವಿಕೆನಲ್ಲೇ ಇಡೀ ಜಗತ್ತು ತೇಲಾಡ್ತಾ ಇರುವಂತದ್ದು ಅಂತ. ನನ್ನಲ್ಲೇ ತೋರ್ಬೇಕು, ನನ್ನಲ್ಲೇ ಅಡಗ್ಬೇಕು. ಆ ನನ್ನಲ್ಲೇ ತೋರಿ ಅಡಗ್ತಾ ಇದ್ರು ಕೂಡ ನನ್ನಲ್ಲಿ ಯಾವ ಬದಲಾವಣೆನೂ ಆಗೋದಿಲ್ಲ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಆ ಜಗತ್ತಿನಲ್ಲಿ ನಮ್ಮ ಒಂದು ಅಭಿನಿವೇಶವಿರೋದ್ರಿಂದ ಆ ಬಿಡಿ ಇರವಿಗಳಲ್ಲಿ ನಮ್ಮ ಒಂದು ತಾದ್ಯಾತ್ಮ ಅಭಿನಿವೇಶ ಇರುವುದರಿಂದಲೇ ಇಷ್ಟೊಂದೆಲ್ಲ ಫಜೀತಿಗೆ ಕಾರಣ ಆಗ್ತಾ ಇರುವಂಥದ್ದು. ಸ್ವಲ್ಪ ಹಿಂದೆ ಇಟ್ಟು ನೋಡಕ್ ಬರ್ಬೇಕು ನಮ್ಗದು, ಹಿಂದೆ ನಿಂತ್ಕೊಂಡು ನೋಡಕ್ ಬರ್ಬೇಕು. ಆ ನಮ್ಮ ವೃತ್ತಿಯ ಸ್ಟ್ಯಾಂಡ್ ಪಾಯಿಂಟ್ ಇಂದ, ವೃತ್ತಿ ಜ್ಞಾನದಿಂದ, ಆ ವೃತ್ತಿ ಜ್ಞಾನವನ್ನೇ ಬಿಡಿ ಅರಿವು ಅಂತ ಹೇಳಿರುವಂಥದ್ದು. ಆ ವೃತ್ತಿ ಜ್ಞಾನದಿಂದ ಸ್ವರೂಪ ಜ್ಞಾನಕ್ಕೆ ನಿಂತ್ಕೊಳ್ಳಕ್ ಪ್ರಯತ್ನ ಪಡ್ಬೇಕು ನಾವು. ವೃತ್ತಿ ಜ್ಞಾನದಿಂದ ಸ್ವರೂಪದ ಜ್ಞಾನಕ್ಕೆ ನಿಲ್ಬೇಕು ಅಂತ, ಹಾಗೆ ಅಂತ ಅದನ್ನ ಹೆಚ್ಚಿಗೆ ಮಾಡ್ಬೇಕು ನಾವು. ಯಾವಾಗ ನಮ್ಗೆ ಆಮೇಲೆ ಮುಂದುವರೆದು ಆನಂದ ರೂಪ ಆಗಿರುವಂಥದ್ದು ಅಂತ ನೋಡ್ಕೊಳ್ಳೋದು. ಆಮೇಲೆ ಅದೇ ಹೇಳ್ತಾ ಇರೋದು, ಸಾಕ್ಷತಾ ಅಂದ ತಕ್ಷಣ ಅಲ್ಲಿ ಎಷ್ಟಿದೆ ಅಲ್ಲಿ ಅರ್ಥ ಅಂತ. ಜಡವಾಗಿರುವಂಥದ್ದಲ್ಲ ನನ್ನ ಅಸ್ತಿತ್ವ ಅಂತ, ಚೇತನರಾಗಿರುವಂಥದ್ದು ನನ್ನ ಒಂದು ಅಸ್ತಿತ್ವ ಸದೈವ ಅಂತ ಏನ್ ಹೇಳ್ತಲ್ಲ, ಆ ಸನ್ಮಾತ್ರವಾಗಿರುವಂತ ನನ್ನ ಸ್ವರೂಪವು ಸದಾ ಚೈತನ್ಯ ರೂಪ ಆಗಿರುವಂಥದ್ದು, ಸಚ್ಚಿದಾನಂದ ಸ್ವರೂಪೇ ಆಗಿರುವಂಥದ್ದು ಅಂತ. ನಮ್ಮ
ದೋಷಗಳು ಇಲ್ಲಿದೆ. ಅದು ದೋಷಗಳ ನಿವಾರಣೆಗೆ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ನಮ್ಗೆ ಹೆಚ್ಚಿಗೆ ನಾವು ಈ ಕಡೆ ತಿರುಗಿ ಹಿಂದಕ್ಕೆ ಮಾಡ್ಕೊಳ್ತಾ ಇರ್ಬೇಕು. ನಮ್ಗೆ ಎಷ್ಟೊಷ್ಟೇ ಅನಿಸ್ತಾ ಇರುತ್ತೆ ನಮ್ ಸಾಧನೆಗಳೆಲ್ಲ ಏನ್ ಮಾಡ್ಕೊಂಡ್ರು ಆಗ್ತಿಲ್ವಲ್ಲ ಅಂತ. ಅಂದ್ರೆ ಏನಾಗುತ್ತೆ, ಒಂದಲ್ಲ ಒಂದ್ ರೀತಿಯಾಗಿ ಮಾಡ್ಕೊತಾ ಹೋದಾಗ ಒಳಗಡೆ ಪರಿಣಾಮ ಬೀರುತ್ತೆ, ನಮ್ಗೆ ಗೊತ್ತಾಗಿರೋದಿಲ್ಲ ಅದು. ಎಲ್ಲ ನಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ಏನ್ ಮಾಡಿದ್ರು ಕೂಡ ಅಷ್ಟೇನಪ್ಪ, ನಮ್ದು ಆಗಲ್ಲ ಅಂತ ಅನಿಸ್ತಾ ಇರುತ್ತೆ ಅಷ್ಟೇ. ಅದು ಒಳಗಡೆ ಏನೋ ಒಂದು ಆ ಕೆಲಸ ಮಾಡಿರುತ್ತೆ ಅದು. ಇವಾಗ ಮಹಾರಾಜ ಉದಾಹರಣೆ ಕೊಡ್ಬೇಕಾದ್ರೆ ತುಂಬಾ ಒಂದು ವಾಂತಿ ಗೀತೆ ಎಲ್ಲ ಆಗ್ತಿದ್ರೆ ಏನ್ ತಿಂದ್ರೆ ವಾಂತಿ ಆಗ್ತಾ ಇರುತ್ತೆ ಅಂತಂದ್ರೆ ಮಾತ್ರೆ ತಗೊಂಡ್ರು ವಾಂತಿ ಆಗೋಗ್ಬಿಡುತ್ತೆ ಅವ್ರಿಗೆ. ವಾಂತಿ ನಿವಾರಣೆ ಮಾಡೋದ ಮಾತ್ರೆ ಕೂಡ ವಾಂತಿ ಆಗ್ಬಿಡುತ್ತೆ ಅಂತ. ಏನ್ ಪ್ರಯೋಜನ ಆಯ್ತು? ಒಳಗೋಗಿ ಬಂದಿಲ್ಲ, ಏನಿಲ್ಲ. ಮಾಂತ್ರೆ ಅದು ಒಳಗೋದ್ಮೇಲೆ ಅದು ಪರಿಣಾಮ ಬೀರುತ್ತೆ, ಸ್ವಲ್ಪ ಮಟ್ಟ ಪರಿಣಾಮ ಬೀರುತ್ತೆ ಅಂತಾರಲ್ಲ, ಹಾಗೇನೆ ಒಳಗಡೆ ಏನೋ ಪರಿಣಾಮ ಆಗಿರುತ್ತೆ ನಮ್ಗದು. ಆದ್ರೆ ನಮ್ಗೆ ಏನು ಅಂತಂದ್ರೆ ಸ್ವರೂಪ ಜ್ಞಾನ ಆಗೋವರೆಗೂ ಚೆನ್ನಾಗಿ ಮುಂದುವರ್ಸ್ಬೇಕು ಅದನ್ನ. ಅದೇ ಕೆಲಸ ಪಟ್ಟಿಡ್ದು ಮಾಡ್ಬೇಕು, ನಮ್ಗೆ ಮುಗಿಸ್ಕೊಬೇಕು ನಾವು ಅದನ್ನ. ನಮ್ಗೇನು ಅಂದ್ರೆ ಜನ್ಮ ಅಂತ ಕಾಯ್ತೀವಿ ಅಂತಂದ್ರೆ ನಮ್ಗೂನು ಮತ್ತೆ ಬೇರೆ ಒಂಥರ ಅವೈದಿಕ ಅಂತ ಹೇಳಿದ್ರು ತಪ್ಪಾಗಲ್ಲ. ಅವೆಲ್ಲವೂ ಕೂಡ ದ್ವೈತ ವಾದಗಳೆಲ್ಲವೂ ಅವೈದಿಕವೇ, ವೈದಿಕ ಅಂತ ಅವ್ರು ಹೇಳಿದ್ರು ಕೂಡ. ಯಾಕೆಂದ್ರೆ ಸರಿಯಾದ ಅರ್ಥ ಮಾಡಿಲ್ವಲ್ಲ ಅವ್ರ ಅದಕ್ಕೆ. ನಮ್ಗೂ ಅವ್ರಿಗೂ ವ್ಯತ್ಯಾಸ ಬರೋದಿಲ್ಲ. ನಾವು ಹಿಡಿದ ಕೆಲಸ ನಮ್ಮ ಲೋಕದಲ್ಲಿ ನಾವು ಹಿಡಿದ ಕೆಲಸ ಹೆಂಗ್ ಮುಂದುವರಿಸ್ತೀವೋ ಹಾಗೇನೆ ಈ ಹಿಡಿದ ಕೆಲಸ ಇದೆ ನಾವದು. ಒಂದೇನು ಅಂತಂದ್ರೆ ಯಾರು ನಮ್ಗೆ ಬಲವಂತವಾಗಿ ನಾವ್ ಇದನ್ನ ತರ್ಸ್ಲಿಲ್ಲ ನಮ್ಗಿಲ್ಲಿ. ಮಕ್ಕಳಿಗೆ ಸ್ಕೂಲ್ ತಳ್ತೀವಲ್ಲ, ಬೇಡ ಅಂತ ಕಾನ್ವೆಂಟ್ಗೆ ಹೋಗು, ಅದ್ ಕಲಿ ಇವಾಗ ಇಂಗ್ಲಿಷ್, ಫ್ರೆಂಚ್, ಮಣ್ಣು ಮಸಿ ಎಲ್ಲ ಕಲಿ ನೀನು ಅಂತ. ಸರಿ, ಫ್ರೆಂಚ್ ಗಿಂಚು ಎಲ್ಲ ಕಲ್ಸಿದ್ರು, ಯಾವಾಗ ಅನಿಸ್ಕೊತಿತ್ತು ಆಮೇಲೆ ಎಲ್ಲ ಬೆಳೆದೇ ಇಲ್ಲ ಯಾರನ್ನ. ಇವಾಗ ಫ್ರೆಂಚ್ ಮುಂದಕ್ಕೆ ಏನೇನೋ ಕತೆ ಆಗುತ್ತಲ್ಲ, ಇವಾಗ ಏನೇನೋ ಕತೆ ಆಗಿದೆಯಲ್ಲ ಇವಾಗ ಅಮೆರಿಕದಲ್ಲೆಲ್ಲ. ಆ ಕಾರಣ ಅದಿಲ್ಲ, ಸುಮ್ನೆ ಸಂದರ್ಭವಾಗಿ ಹೇಳಿದ್ದು. ಅಂದ್ರೆ ಯಾವ ಮಕ್ಕಳು ಕೂಡ ಸ್ಕೂಲ್ಗೆ ಹೋಗಕ್ ಇಷ್ಟಪಡಲ್ಲ, ನಾವ್ ತಳ್ತೀವಿ ಅದನ್ನ ಹೋಗು ಅಂತ. ಹಂಗೆ ನಮ್ನೇನ್ ಇಲ್ಲಿ ತಳ್ಳಿಲ್ಲ ಯಾರುನು ಈ ತರ ಬನ್ನಿ ಅಂತ. ಆಮೇಲೆ ನಾವೇನ್ ಟೈಮ್ ಪಾಸ್ ಏನ್ ಬಂದಿಲ್ವಲ್ಲ ಇಲ್ಲಿ. ಬೇರೆಯವ್ರ ಸೀರಿಯಲ್ ನೋಡಿ ಟೈಮ್ ಪಾಸ್ ಮಾಡ್ತಾರೆ, ನಾವ್ ಇದನ್ನ ಮಾಡಿ ಟೈಮ್ ಪಾಸ್ ಮಾಡ್ತೀವಿ ಅನ್ನಂಗ್ ಆಗ್ಬಾರ್ದು ನಮ್ಗೆ. ಟೈಮ್ ಪಾಸ್ ಅಲ್ಲ ಇದು, ಅದು ಎಂಟರ್ಟೈನ್ಮೆಂಟು ಅಲ್ಲ. ಹೋಗ್ಲಿ ಬೇರೆ ಏನು ಮಾಡ್ಲಿಲ್ಲ ಅಂದ್ರೆ ಇದ್ ಮಾಡ್ತೀವಿ ಅಂದ್ರೆ ದೊಡ್ಡದೇ, ಅದೇನೋ ನಿಜಾನೇ ಇಲ್ಲ ಅಂತ ಅಲ್ಲ. ಬೇರೆದ್ ಮಾಡೋದಕ್ಕಿಂತ ಇದ್ ಮಾಡೋದು ಬಹಳ ಒಳ್ಳೇದೇನೆ. ಆದ್ರೆ ಇಟ್ ಶುಡ್ ನಾಟ್ ಬಿ ಲಿಮಿಟೆಡ್ ಟು ದಟ್ ಎಕ್ಸ್ಟೆಂಟ್ ಅಂತ ಹೇಳ್ತಾರೆ. ನಾವ್ ಏನ್ ಮಾಡ್ಬೇಕಿದನ್ನ ಅಂತ ಈಗ ಪಟ್ಟಿಡ್ದು ಹೆಂಗಾದ್ರೂ ಸಾಯುವುದರೊಳಗಾಗಿ, ಈ ಜೀವ ಬಿಡುವುದರೊಳಗಾಗಿ ಈ ಸ್ವರೂಪ ಗ್ರಹಣ ಮಾಡ್ಕೊಳ್ತೀನಿ ಅನ್ನುವಂಥ ದೃಢ ನಿರ್ಧಾರ ಮಾಡ್ಕೊಂಡು ಹೇಗಾದ್ರೂ ಮಾಡಿ. ಎಲ್ಲಿ ಏನ್ ಹೇಳಿದಾರೆ ಇವರು, ಏನ್ ಮಾಡಿದಾರೆ? ಈಗ ಹಿಂದೆ ಎಲ್ಲ ಎಷ್ಟು ಕಷ್ಟಪಡ್ತಾ ಇದ್ರಲ್ಲ ಗುರುಗಳ ಅನ್ವೇಷಣೆಗಾಗಿ, ತಿಳ್ಕೊಳ್ಳೋದಕ್ಕೋಸ್ಕರ ಅಂತ. ಹಾಗೆ ಶಂಕರಾಚಾರ್ಯರು ಗೋವಿಂದ ಭಗವತ್ಪಾದ ದರ್ಶನಕ್ಕಾಗಿ ಪಟ್ಟರು ಅಂತ ಬರುತ್ತೆ. ಅದು ಇಲ್ಲಿ ಕತೆ ಹಾಗೆ ನರ್ಮದ ತೀರದಲ್ಲಿ ಹೊರಡ್ದು ಅಂತ ಬರುತ್ತೆ ಕಥೆನಲ್ಲಿ. ಅವ್ರಿಗೆ ಮಾಡಿದ್ರು ಅನ್ನೋದು ವಾಸ್ತವವಾಗಿ ಆಚಾರ್ಯನು ಭಾಷೆದ ಮೂಲಕ ಹೇಳಿಲ್ಲ. ಇರ್ಲಿ, ಒಟ್ನಲ್ಲಿ ಅವರು ಗುರುಗಳ ಮಿಷನ್ಗೆ ಹೋಗಿದ್ರು ಅಂತ. ಎಷ್ಟು ಕಷ್ಟ ಆಯ್ತು ಇದ್ರ ಬಗ್ಗೆ ತಿಳ್ಕೊಳಕ್ಕೆ. ಯಾರು ಸರಿಯಾಗಿ ಹೇಳ್ತಾರ ಅನ್ನೋದು ಹುಡ್ಕೊಂಡು ಹೋಗ್ಬೇಕಲ್ಲ. ಯಾಕಂದ್ರೆ ಎಲ್ಲಾರು ಹೇಳೋರೇನೆ, ವೇದಿಕೆ ಮೇಲೆ ನಿಂತ್ಕೊಂಡ್ರೆ ಎಲ್ಲಾರು ಹೇಳೋರೇನೆ. ನಮ್ಗೆ ಅವಾಗೆಲ್ಲ ಅದು ಅನ್ಸ್ತಾ ಇರುತ್ತೆ. ಅಂದ್ರೆ ನಮ್ಗೆ ಇವಾಗ ಒಂದ್ ಸನ್ಮಾರ್ಗ ಸಿಕ್ಕಿದೆ ಇಲ್ಲಿ, ಸರಿಯಾದ ಹೀಗೆ ಅಂತ ಸಿಕ್ಕಿದೆ ನಮ್ಗೆ. ಈ ಸಿಕ್ಕಿರ್ಬೇಕಾದ್ರೆ ನಾವು ಇಲ್ಲಿ ನಮ್ ಸಂಪೂರ್ಣ ವೀರ್ಯ ಪ್ರಯತ್ನ ಎಲ್ಲ ಹಾಕಿ ನಾವು ಇದರ ಕೆಲಸ ಮುಗಿಯೋವರೆಗೂ ನಾವ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇನ್ನೊಂದ್ ಜನ ಬಂದು ಮಾಡ್ಕೊಳ್ತೀವಿ ಅಂದ್ರೆ ಏನ್ ಗ್ಯಾರಂಟಿ ಅಂತ. ಇದು ಯಾವ್ದು ಯಾವ್ದಾದ್ರು ಉಪಾಸನೆ, ಪಂಚಾಗ್ನಿ ವಿದ್ಯೆ, ಅಲ್ಲಿ ಬಂದಿದ್ಯಲ್ಲ ಎಷ್ಟ್ ಕಷ್ಟ ಜನ್ಮ ಪಡೆಯೋದು ಅಂತ. ಏನ್ ಸುಮ್ಮನೆ ಅಲ್ಲಪ್ಪ ಜನ್ಮ ಪಡೆಯೋದು ಅಂದ್ರೆ. ಇವ್ರದ್ದು ದಾರಾ ಬೇಂದ್ರೆ ಅವ್ರದ್ದೊಂದು ಸೌತ್
ಜಯನಗರದಲ್ಲಿ ಒಂದು ಪ್ರತಿಮೆ ಕೆಳಗಡೆ ಒಂದು ಮಾತಿತ್ತು ಅವ್ರದ್ದು, ಹುಟ್ಟುವುದು ಸುಲಭ, ಸಾಯುವುದು ಸುಲಭ, ಬದುಕುವುದು ಕಷ್ಟ ಅಂತ. ತುಂಬಾ ಚೆನ್ನಾಗಿದೆ ಆ ಮಾತು, ಇದೇನೋ ಸರಿನೇ. ಆದ್ರೆ ಅದು ಇಲ್ಲಿನ ದೃಷ್ಟಿಯಿಂದ, ಹುಟ್ಟುವುದು ಶಾಸ್ತ್ರೀಯ ದೃಷ್ಟಿಯಿಂದ ಅಲ್ಲ, ವ್ಯಾವಹಾರಿಕ ದೃಷ್ಟಿಯಿಂದ 100% ನಿಜ ಅವ್ರು ಹೇಳೋದು. ಯಾಕೆಂದ್ರೆ ಹುಟ್ಟೋದ್ ಯಾರಿಗೂ ಗೊತ್ತಾಗೋದೇ ಇಲ್ಲ, ತುಂಬಾ ಹುಟ್ಬಿಡ್ತೇವೆ. ಸಾಯೋದ್ ಸುಲಭವಾಗಿ ಸಾಯಕ್ ಕೊಡ್ಬೋದು, ಅವ್ರ ಮಧ್ಯದಲ್ಲಿ ಬದುಕೋದಿಲ್ಲ. ಅವ್ರ ಜೀವನದಲ್ಲಿ ಬಹಳ ಕಷ್ಟಪಟ್ಟಿದ್ರು, ಅದಕ್ಕೋಸ್ಕರ ಮತ್ ಬಂದಿದೆ ಅದು. ಸುಮ್ನೆ ಅಲ್ಲ ಜೀವನನ ತೂಗಿಸ್ಕೊಂಡು ಹೋಗೋದು ಅಂತಂದ್ರೆ. ಆದ್ರೆ ಹುಟ್ಟಬೇಕಾದ್ರೆ ಕಷ್ಟ ಅಂತ ಉಪನಿಷತ್ ಹೇಳೋದು. ಎಷ್ಟ್ ಕಷ್ಟ ಇದೆ ನಮ್ಗೆ, ಏನೇನು ಅಯ್ಯೋ ಕಾರಣ ನಿಮ್ಮ ನೀರಿನ ಮೂಲಕ, ಮಳೆ ಮೂಲಕ ಬಂದು ಕೆಳಗಡೆ ಬಿದ್ದು ಆ ಒಂದು ಧಾನ್ಯವನ್ನ ಪುರುಷನ ತಿಂದು ಆ ವೀರ್ಯದ ಮೂಲಕ ಸ್ತ್ರೀಯಲ್ಲಿ ಹೋಗಿ ಆಮೇಲೆ ಬರುವಂತದ್ದು ಅಂತ ಯಾವ್ದು ಸುತ್ತುವರಿತಾನೆ ಇರುತ್ತೆ ಆ ಒಂದು ಚಕ್ರ. ಇಲ್ಲ ಅಂತಂದ್ರೆ ನಮ್ಮ ಒಂದು ಸೂಕ್ಷ್ಮ ಶರೀರ ಇರುತ್ತಲ್ಲ, ಅದು ಮುಂದುವರಿತಾನೆ ಇರುತ್ತೆ. ಎಷ್ಟು ಕಡೆ ಹೋಗ್ಬೇಕು ನಾವಲ್ಲಿ, ಎಲ್ಲೆಲ್ಲೋ ಹೋಗಿ ಆಮೇಲೆ ಬಂದು ಹುಟ್ಟಂತದ್ದು ನಾವು. ಆಮೇಲೆ ಯಾವ ಯೋನಿಲಿ ಹುಟ್ತೀವಿ ಅಂತಾನು ಗೊತ್ತಿಲ್ಲ ನಮ್ಗೆ. ಅಂತ್ಯಕಾಲದಲ್ಲಿ ಏನ್ ನಮ್ಗೆ ವೃತ್ತಿ ಬರುತ್ತೆ ಅಂತಾನು ಗೊತ್ತಿಲ್ಲ. ಹೀಗಿರ್ಬೇಕಾದ್ರೆ ಅದೇ ವಿಷಯ ಇಷ್ಟೊಂದು ಸ್ಪಷ್ಟ ಇರ್ಬೇಕಾದ್ರೆ ನೋಡ್ಕೊಳ್ಳಂತೂ ಕಷ್ಟ ಪ್ರಯತ್ನ ಪಡ್ಬೇಕು ಅಂತ ಹೇಳ್ತಾ ಇರೋದು ನಾನು. ಕಾದ್ರು ಮಾಡಿ ಅಂದ್ರೆ ಇದು ವಾಸ್ತವವಾಗಿ ತುಂಬಾ ಸ್ಪಷ್ಟವಾಗಿದೆ ಇದು. ನನ್ನ ಅರಿವಿನ ಒಂದು ವ್ಯಾಪ್ತಿ ಅನ್ನುವಂಥದ್ದು ಇಷ್ಟು ಸ್ಪಷ್ಟವಾಗಿದೆ. ಅದು ಏನೋ ಏನಾದ್ರೂ ಮಾಡಿ ಅಷ್ಟೊಂದೆಲ್ಲ ಹೇಳಿದ್ಯಲ್ಲ, ಜಪ ಮಾಡೋದು, ನಾಮಸ್ಮರಣೆ ಮಾಡೋದು, ಒಟ್ನಲ್ಲಿ ಏನು ಅಂತಂದ್ರೆ ವೃತ್ತಿ ಅಲ್ಲೇ ಇಟ್ಟಿರುವಂತದ್ದು. ನನಗೆ ಇರುವಿಕೆನಲ್ಲೇ ನನ್ನ ವೃತ್ತಿ ಇಟ್ಟಿರುವಂತದ್ದು. ನಮ್ಮ ಆರಾಧ್ಯ ದೇವ ಯಾವ ರೀತಿಯಾಗಿ ನಾವು ಮನಸ್ಸಿನಲ್ಲಿ ನಾವು ಇಟ್ಕೊಂಡಿರ್ತೇವಲ್ಲ, ಅದು ನಮ್ಮ ಬರೀ ಇರವೇ, ಬರೀ ಅರಿವೇ, ನಮ್ ಬರೀ ಆನಂದ ಸ್ವರೂಪವೇ ಅನ್ನೋದನ್ನ ನೋಡ್ಕೊಳ್ಬೇಕು ನಾವು. ಅದಕ್ಕೆ ಹೊಂದಿಸ್ಕೊಳ್ಬೇಕು. ನಾನು ಇವಾಗ ನನ್ನ ಗುರುಗಳ ಅನುಗ್ರಹದಿಂದ ನಾನು ಈ ರೂಪದಲ್ಲಿ ನೋಡ್ತಾ ಇದ್ದೀನಿ ಅಷ್ಟೇ. ರಾಮನ ರೂಪದಲ್ಲಿ, ಶಿವನ ರೂಪದಲ್ಲಿ, ದೇವಿಯ ರೂಪದಲ್ಲಿ ನೋಡ್ತಾ ಇದ್ದೀನಿ ಅದನ್ನ. ಆದ್ರೆ ಆ ಸ್ವರೂಪವು ಇದಕ್ಕಿನ್ನ ಬಿಟ್ಟು ಏನು ಇಲ್ಲ. ಅದಕ್ಕೆ ಅದು ಗೊತ್ತಾಗ್ಲಿಲ್ಲ ಅಂತಲೇ ಆಮೇಲೆ ಬರೋದಲ್ಲಿ ಕಥೆಗಳು ಬರೋದಲ್ಲಿ. ಇವಾಗ ನೋಡಿ, ಈ ಕೈಲಾಸದಲ್ಲಿ ತವ್ರ ಮನೆಗೆ ಹೋಗ್ಬೇಕು ಅಂತ ಹಠ ಹಿಡ್ಕೊಂಡು ಪಾರ್ವತಿ ಹೋದ್ಲು, ಶಿವನ್ ಮಾತು ಕೇಳಲಿಲ್ಲ ಅಂತ ಬರುತ್ತೆ. ಮತ್ತೆ ಶ್ರೀನಿವಾಸನ ಕಥೆನಲ್ಲಿ ಮೃಗು ಮಹರ್ಷಿಗಳು ಎದೆ ಹೋದ್ರು ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ಭೂಮಿಗೆ ಬಂದ್ಲು ಅಂತ ಬರುತ್ತೆ. ಹಾಗೆ ಅಲ್ಲೆಲ್ಲ ರಾಗದ್ವೇಷಗಳಿತ್ತು, ನಮ್ಮಲ್ಲಿದ್ದಂಗೆ ಅಲ್ಲೆಲ್ಲ ಇತ್ತು ಅಂತ ಆಗುತ್ತಾ ಅಂತಂದ್ರೆ ಇಲ್ಲ, ಹಾಗಲ್ಲ. ಅದು ನಮ್ಗಿಲ್ಲಿ ಆ ನಮ್ಮ ಆರಾಧ್ಯ ದೈವವು ಯಾವ ಸ್ವರೂಪ ಜ್ಞಾನ ಆಗದಿರೋದ್ರಿಂದಲೇ ಆ ಆರಾಧ್ಯ ದೈವದ ರೂಪವನ್ನು ಕೊಟ್ಟು ಆ ಸ್ವರೂಪ ಚಿಂತನೆ ಮಾಡ್ತಾ ಇರೋಂಥದ್ದು ನಾವು. ಇವಾಗ ಅದು ಕಷ್ಟ ಆಗುತ್ತೆ ಅಂತಾರೆ, ಕಥೆಗಳು ಬೇಕಾಗತ್ತೆ ನಮ್ಗಲ್ಲಿ. ಹೀಗೆಲ್ಲ ಆಯ್ತು ಅಂತ ಅದನ್ನೇ ಲೀಲೆ ಅಂತ ಹೇಳುವಂಥದ್ದು. ಅದೆಲ್ಲವೂ ಲೀಲೆ ಅಂತ ಇಟ್ಕೊಂಡಿಲ್ಲ ಅಂತಂದ್ರೆ, ಹಾಗೇ ತಗೊಂಡ್ಬಿಟ್ರೆ ಅದು ಅನರ್ಥ. ಅದು ಅವರೇ ರಾಗದ್ವೇಷಗಳಿಂದ ಮಾಡ್ಕೊಂಡು ಅದು ನಮ್ದೇನು ಪರವಾಗಿಲ್ಲ ರೀ ಅಂತ ಬಂದ್ಬಿಡುತ್ತದು. ಇದೇ ಮಾಡಿ ತಪ್ಪು ಮಾಧ್ವ ಸಿದ್ಧಾಂತದವರೆಲ್ಲ. ಅವ್ರಿಗೆಲ್ಲ ಪುರಾಣ ಮುಖ್ಯವಾಗಿ ಇಟ್ಕೊಂಡ್ರು. ಅವರು ಪುರಾಣ ಯಾತಕ್ ಬಂದಿದೆ ಅಂತ ಯೋಚನೆ ಮಾಡ್ಲಿಲ್ಲ. ಅವರು ಪುರಾಣಗಳ ಉದ್ದೇಶ ಏನು ಅಂತೆಲ್ಲ ಯೋಚನೆ ಮಾಡ್ಲಿಲ್ಲ. ಅವರು ನೀನ್ ಕೃಷ್ಣ ದೊಡ್ಡವನು ಅಂತ ಕರಿ, ರಾಮ ದೊಡ್ಡವನು ಅಂತ ಕರಿ, ಅವ್ರು ಹೇಳ್ತಾರೆ, ನಾವು ಹೇಳ್ತೀವಿ. ಆದ್ರೆ ಅವ್ರು ಹೇಳೋದಕ್ಕೂ ನಾವು ಬಹಳ ದೊಡ್ಡ ಅಂತಾರೆ. ಇದೆ ಮೊನ್ನೆ ಹೇಳ್ತಲ್ಲ, ಕೃಷ್ಣನ್ಗೋಸ್ಕರ ವೇದವ್ಯಾಸ ಮಾತನ್ನ ಸುಳ್ಳು ಮಾಡ್ಬಿಟ್ರು ಅಂತ ಧರ್ಮರಾಯನ್ ವಿಷಯದಲ್ಲಿ. ಕೃಷ್ಣನ್ ಮಾತು ಕೇಳಿಲ್ಲ ಅಂತ ಅವ್ನ ನರಕದರ್ಶನ ಆಯ್ತು ಅಂತ. ಅಂದ್ರೆ ಆತರ ನೀನ್ ಎಷ್ಟೇ ಭಕ್ತಿ ಮಾಡೋ ಕೃಷ್ಣನ್ ಮೇಲೆ, ಅವರು ಅದನ್ನೇ ತುಂಬಾ ಹಿಡಿಯೋದವ್ರು. ಏಕೋಪಿ ಕೃಷ್ಣಸ್ಯ ಪ್ರಣಾಮ ದಶಾಶ್ವಮೇಧ ಉಗ್ರತರಿಸ ದಶಾಶ್ವಮೇಧಿ ಪುನರೈತಿಯನ್ನ ಕೃಷ್ಣ ಪ್ರಣಾಮಿನ ಪುನರ್ಭವಯ ಕೃಷ್ಣ ವ್ರತ ಕೃಷ್ಣ ಮನುಸ್ಮರಂತ ರಾತ್ರೋಚ ಕೃಷ್ಣ ಪುರುತಿ ತಾಯಿ ಅಂತಾನೆ ಅವರು ಅದನ್ನೇ ತುಂಬಾ ಚೆನ್ನಾಗಿ ಇಟ್ಕೊಂತಾರೆ. ಅವರು ನಾವು ಅದನ್ನ ಇಟ್ಕೊಂತೀವಿ. ಎಷ್ಟು ವ್ಯತ್ಯಾಸ ಅಲ್ಲಿ. ಅವ್ರಿಗೆ ಅಲ್ಲೇ ಅದಿರುತ್ತೆ. ಮತ್ತೆ ಅದಕ್ಕೆ ಸಾಬ್ರಿಗುನು ಇವ್ರಿಗೂ ಏನ್ ವ್ಯತ್ಯಾಸನ ಆಗಲ್ಲ ಅವಾಗ.
ನಮ್ಗೆ ಇಲ್ಲಿದಂದ್ರೆ ಕೃಷ್ಣನ್ ಹೇಳ್ತಾ ಇದ್ದೆ, ಅವ್ರು ಅಲ್ಲಿರಂತದ್ದು ನೀನ್ ಹೇಳ್ತಾ ಇರ್ತಾರೆ ಅಷ್ಟೇ. ಅದು ಹಾಗಾಗಿ ಅಂದ್ರೆ ಆ ಲೀಲೆಗಳು ಅಂತ ಏನ್ ತಗೊಂತೀವಲ್ಲ, ಅವೆಲ್ಲವೂ ಕೂಡ ಲೀಲಾ ಮಾತ್ರ. ಅಂದ್ರೆ ನಮಗೆ ಆ ನಮ್ಮ ವೃತ್ತಿಯನ್ನ, ಲೌಕಿಕ ವೃತ್ತಿ ಬಿಟ್ಟು ಆ ಒಂದು ಪಾರಮಾರ್ಥಿಕ ವೃತ್ತಿಯಲ್ಲಿ ಇಟ್ಕೊಳಕ್ಕೋಸ್ಕರ ಅಂತ ಅಷ್ಟೊಂದು ಕಥೆಗಳೆಲ್ಲ ಮಾಡುವಂಥದ್ದು ನಮ್ಗೆ, ಹೊರತು ಬೇರೆದಕ್ಕಲ್ಲ ಅದು. ಇದು ನಿಜವಾಗ್ಲೂ ಕರೆಕ್ಟ್ ಸರಿಯಾಗಿ ಮೊದ್ಲಿಂದ ತಿಳ್ಕೊಂಡ್ ಬಂದಿದ್ದಾರೆ. ಭಾರತದಲ್ಲಿ ಈ ತರದ್ದೆಲ್ಲ ಕವಲು ಹೊಡಿತಾನೆ ಇರ್ಲಿಲ್ಲ ಅಷ್ಟೊಂದು. ಅದು ಬಿಡಿ, ಅದ್ರ ಯೋಚನೆ ಬೇಡ ಇವಾಗ. ಒಟ್ನಲ್ಲಿ ಒಂದಷ್ಟು ದಿನ ಯಾಕೆ ಸುಮ್ಮನೆ ಇದ್ರ ಬಗ್ಗೆ ಹೆಚ್ಚಿಗೆ ಮೊದ್ಲು ಮುಂದುವರಿತಾ ಇರೋ ತರ ಮುಂದುವರಿತಾ ಇಲ್ಲ ಇದು. ಯಾಕಂದ್ರೆ ಗುರುಗಳು ಅಷ್ಟೊಂದು ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ, ಅದ್ರ ಪ್ರಕಾರ ನೋಡ್ಕೊಳ್ತಾ ಇದೀವಿ ನಾವ್ ಇಲ್ಲೆಂಗೆ ಮುಂದುವರ್ಸ್ಕೊಳ್ಳೋದು ಅಂತಂದ್ಬಿಟ್ಟು. ನಮ್ಗೆ ಇವಾಗಿನಂತ ಪರಿಸ್ಥಿತಿನಲ್ಲೇ ನಾವ್ ಇದನ್ನ ಹೆಂಗಾದ್ರೂ ಮಾಡ್ಕೊಳ್ಬೇಕು, ಗೆದ್ಕೊಳ್ಬೇಕು. ನಾವು ಹೇಗ್ ಮಾಡ್ಕೊಳ್ಳೋದು ಅನ್ನೋದಕ್ಕೋಸ್ಕರ ಇಷ್ಟೊಂದೆಲ್ಲ ಹೇಳ್ತಾ ಇರುವಂತದ್ದು. ಭಗವಂತ ನಮ್ಗೆ ಇದನ್ನ ಚೆನ್ನಾಗಿ ಅನುಗ್ರಹ ಮಾಡ್ಲಿ, ಅವನ ಒಂದು ಕೃಪಾ ಹಸ್ತ ನಮ್ಮ ಒಂದು ಶರೀರ ಮನೋಬುದ್ಧಿಗಳೆಲ್ಲ ವ್ಯಾಪಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಇವತ್ತು ನಿಲ್ಲಿಸ್ಕೊಳ್ಳೋಣ.